ಎಲ್ರು ಅಂದ್ರು ನಮ್ಗೆ ಪ್ರೈಸ್ ಬರ್ಬೇಕು ಅಂತ ಹೇಳಿ ಅಲ್ವಾ. ಇದು ಇಂಪಾರ್ಟೆಂಟ್, ಇದು ಹ್ಯೂಮನ್ ವೆರಿ ನ್ಯಾಚುರಲ್ ಥಿಂಗ್, ಯಾರ್ದು ತಪ್ಪಿಲ್ಲ. ಆದ್ರೆ ಇಂಪಾರ್ಟೆಂಟ್ ಏನು ಅಂತಾರೆ, ಇಲ್ಲೊಂದು ಜೋಕ್ ಹೇಳ್ತೇನೆ ನಾನು ನಿಮ್ಗೆ. ಒಬ್ರು ಯಾವಾಗ್ಲೂ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ರಂತೆ, ನನ್ಗೆ ಲಾಟ್ರಿಯಲ್ಲಿ ಪ್ರೈಸ್ ಬರ್ಲಿ, ಲಾಟ್ರಿಯಲ್ಲಿ ಪ್ರೈಸ್ ಬರ್ಲಿ, ಲಾಟ್ರಿಯಲ್ಲಿ ಪ್ರೈಸ್ ಬರ್ಲಿ ಅಂತ ಹೇಳಿ. ಒಂದು 10-15 ವರ್ಷ ಅವರು ಪ್ರತಿ ದಿವಸ ದೇವರ ಹತ್ರ ಬೇಡಿಕೊಳ್ತಾ ಇದ್ರು. ಆಮೇಲೆ ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ರಲ್ವ, ಇದನ್ನು ನೋಡಿ ಅವರ ಫ್ರೆಂಡ್ಗೆ ಬಹಳ ಕುತೂಹಲ ಆಯ್ತು. ಏನ್ ಇಷ್ಟು ಭಕ್ತಿಯಲ್ಲಿ ನೀವು ಪ್ರೇ ಮಾಡ್ತಾ ಇದ್ದೀರಿ, ಲಾಟ್ರಿಯಲ್ಲಿ ನಿಮ್ಗೆ ಪ್ರೈಸ್ ಬರ್ಬೇಕು, ಪ್ರೈಸ್ ಬರ್ಬೇಕು, ಪ್ರೈಸ್ ಬರ್ಬೇಕು ಅಂತ ಹೇಳಿ ಕೇಳ್ತಾ ಇದ್ರು. ಆಯ್ತಲ್ಲ, ಅದಾದ ಮೇಲೆ ಅವರು ಒಂದು ಪ್ರಶ್ನೆ ಕೇಳಿದ್ರಂತೆ, ನೀನ್ ಈ ಲಾಟ್ರಿಗೆ ಪ್ರತಿ ತಿಂಗಳು ಎಷ್ಟು ಟಿಕೆಟ್ ತಗೊಳ್ತೀಯಾ ಅಂತ ಕೇಳಿದ್ರಂತೆ ಅವನ ಹತ್ರ, ಫ್ರೆಂಡ್ ಹತ್ರ. ಆ ಫ್ರೆಂಡ್ ಹೇಳಿದಂತೆ, ಇಲ್ಲ ಇಲ್ಲ ಇಲ್ಲ, ನಾನು ಇನ್ನೂ ಟಿಕೆಟ್ ತಗೊಂಡಿಲ್ಲ, ನಾನು ಬರೇ ಪ್ರೇಯರ್ ಮಾಡ್ತಾ ಇದ್ದೇನೆ, ಟಿಕೆಟ್ ತಗೊಳ್ಳಿಕ್ಕೆ ಶುರು ಮಾಡ್ಬೇಕಂತೆ. ಸೊ ಫ್ರೆಂಡ್ಸ್, ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪ್ರೈಸ್ ನಮ್ಗೆಲ್ರಿಗೂ ಬೇಕು. ಅಂಡ್ ಪ್ರೈಸ್ ಬರ್ಬೇಕಾದ್ರೆ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಾರೆ, ನಾವು ಆ ಟಿಕೆಟ್ ಅನ್ನು ಗಳಿಸ್ಬೇಕು. ಅಂಡ್ ವೆರಿ ಇಂಪಾರ್ಟೆಂಟ್, ಈಗ ನೀವು ನೋಡಿರ್ಬೋದು ದಸ್ಕಾ ದಮ್ ಪ್ರೋಗ್ರಾಮ್ ನಲ್ಲಿ ನಮ್ಮ ಟೀಮ್ ನಲ್ಲಿ ಹಲವಾರು ಜನರು ಅವರು ವಿನ್ ಆದ್ರು. 1500 ರುಪೀಸಿನ ಪ್ರಾಡಕ್ಟ್ ಅನ್ನು, ಫ್ರೀ ಪ್ರಾಡಕ್ಟ್ಸ್ ಅಂತ ತೆಗೆದುಕೊಂಡ್ರು. ನೀವು ನೋಡಿರ್ಬೋದು ವಾಟ್ಸಪ್ ಅಲ್ಲಿ ಅವರು ಶೇರ್ ಮಾಡಿದ್ದಾರೆ. ಅವರಿಗೆಲ್ಲ ಏನು ಅಂತಾರೆ, ಯಾವ ತರ ಪ್ರೈಸ್ ಬಂದಿದೆ ಅದೇ ತರ ಇಲ್ಲಿ ಕೂಡ ಪ್ರೈಸ್ ಬರ್ಲಿ. 2000 ನಾವು ಮೋದಿಕೇರಿಗೆ ಸೇರಿ ಸ್ವಲ್ಪ ಟೈಮ್ ಅಲ್ಲಿ ಒಂದು ಮೋದಿಕೇರ್ ನಲ್ಲಿ ಒಂದು ಆಫರ್ ಇತ್ತು. ಅದು ಲಕ್ಕಿ ಡಿಪ್ ಅಲ್ಲ, ಬಟ್ ಒಂದು ಕಾಂಪಿಟೇಷನ್. ಅದರಲ್ಲಿ ನಮ್ಮ ಟೀಮ್ ನವರು ತುಂಬಾ ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಅಂಡ್ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡಿದಾಗ ಥ್ರೂಟ್ ಇಂಡಿಯಾದ ಇದರಲ್ಲಿ ಬಹಳಷ್ಟು ಪ್ರೈಸ್ ಬಂದದ್ರಲ್ಲಿ ನಮ್ಮ ಟೀಮ್ ನಲ್ಲಿ ಹಲವಾರು ಜನರಿಗೆ ಪ್ರೈಸ್ ಬಂತು. ಅಂಡ್ ಆ ಪ್ರೈಸ್ ಅಲ್ಲಿ ನಮ್ಗೆ ಮಾರುತಿ ಎಸ್ಟೀಮ್ ಕಾರ್ ಬಂತು, ನನ್ನ ಡೌನ್ ಲೈನ್ ಗೆ ಮಾರುತಿ ಝೆನ್ ಬಂತು, ಇನ್ನೊಬ್ಬರಿಗೆ ಮಾರುತಿ 800 ಬಂತು, ಹಲವಾರು ಜನರಿಗೆ ಮೈಕ್ರೋ ಓವನ್, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಆ ತರದ ಪ್ರೈಸ್ಗಳೆಲ್ಲ ಬಂತು. ಅಂಡ್ ಅದಾದ್ಮೇಲೆ ಸಬ್ಸಿಕ್ವೆಂಟ್ಲಿ ಈಗ ರೀಸೆಂಟ್ಲಿ ದಸ್ಕಾ ದಮ್ ನಲ್ಲಿ ಕೂಡ ನಮ್ಮ ಟೀಮ್ ನಲ್ಲಿ ಹಲವಾರು ಜನರಿಗೆ ಪ್ರೈಸ್ ಬಂದಿದೆ. ಅಂಡ್ ಈಗ ಟೈಮ್ ಇದೇನು ಅಂತಾರೆ, ಇಟ್ಸ್ ಎ ಪ್ಯೂರ್ ಲಕ್ಕಿ ಡಿಪ್. ಸೊ ಲಕ್ಕಿ ಡಿಪ್ ನಮ್ಗೆ ಗೊತ್ತು, ನಮ್ಮ ಚಾನ್ಸಸ್ ಜಾಸ್ತಿ ಆಗೋದು ಯಾವಾಗ ಅಂತ ಹೇಳಿದ್ರೆ ನಮ್ಮ ಟಿಕೆಟ್ಸ್ ಜಾಸ್ತಿ ಆಗುವಾಗ. ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಾರೆ, ಪ್ರತಿಯೊಬ್ಬರಿಗೂ 1 ಅಥವಾ 2 ಅಥವಾ ನಿಮ್ಮ ಇಷ್ಟದ ಲಕ್ಕಿ ಕೂಪನ್ ಅನ್ನು ನೀವು ಪಡ್ಕೊಳ್ಬೇಕು. ಅಂಡ್ ಆ ಲಕ್ಕಿ ಕೂಪನ್ ಪಡ್ಕೊಳ್ಳಿಕ್ಕೆ ಕ್ರೈಟೇರಿಯಾ ವೆರಿ ಸಿಂಪಲ್, ನಿಮ್ಗೆಲ್ರಿಗೂ ಗೊತ್ತು. ನೀವು ಮಾಡ್ಬೇಕಾದ್ದು 50 PV ಅಂತಾರೆ. ಈಗ ಈ ಸಲ ಬೇರೆ ಯಾವುದೇ 50% PV ಅಥವಾ ಯಾವುದೇ ಇಲ್ಲದ ಕಾರಣ 50 PV ಅಂತ ಹೇಳಿದ್ರೆ 1350 1350 BV ನೀವು ಬಿಫೋರ್ 10th ನವೆಂಬರ್ ಮಾಡ್ಬೇಕು. ಈ ತಿಂಗಳು 10th ಒಳಗಡೆ ಮಾಡಿದ್ರೆ ನಿಮ್ಗೆ ಒಂದು ಕೂಪನ್ ನಿಮ್ಮ ಹೆಸರಿಗೆ ಜನರೇಟ್ ಆಗುತ್ತೆ. ಆ ಕೂಪನ್ ನಿಮ್ ಕೈಗೆ ಫಿಸಿಕಲಿ ಬರುವುದಿಲ್ಲ, ತಿಳ್ಕೊಳ್ಬೇಡಿ. ಯಾರು ಕೂಡ ನನ್ ಕೂಪನ್ ಬರ್ಲಿಲ್ಲ ಸಾರ್ ಅಂತ ಅನ್ಕೊಳ್ಬೇಡಿ. ಕೂಪನ್ is generated in Modicare in your name. Okay, 100 PV ಮಾಡಿದ್ರೆ you will be getting 2 coupons. 150 PV ಅಂತ ಹೇಳಿದ್ರೆ 3 coupons. So every 50 PV ಗೆ ಒಂದು ಕೂಪನ್ ನಿಮ್ಮ ಹೆಸರಿಗೆ ಜನರೇಟ್ ಆಗುತ್ತೆ. ಅಂಡ್ ಸಿಂಗಲ್ ಬಿಲ್ ಅಲ್ಲಿ ಆಗ್ಬೇಕಂತಿಲ್ಲ, ಮಲ್ಟಿಪಲ್ ಬಿಲ್ಸ್ ಅಲ್ಲಿ ಆಲ್ಸೋ ಇಟ್ ಇಸ್ ಓಕೆ. ಸಪೋಸ್ ನೀವು ಒಂದು ಬಿಲ್ 1000 BV, ಇನ್ನೊಂದು ಬಿಲ್ 400 BV ಮಾಡಿದ್ರೆ 1400 BV ಕಂಪ್ಲೀಟ್ ಆಯ್ತು. ಯು ಆರ್ ಎಲಿಜಿಬಲ್ ಫಾರ್ ಒನ್ ನಮ್ಮ ಪ್ರೀಮಿಯರ್ ಲೀಗ್, ಮೋದಿಕೇರ್ ಪ್ರೀಮಿಯರ್ ಲೀಗಿನ ಕೂಪನ್ ಯು ಆರ್ ಎಲಿಜಿಬಲ್. ಸೊ 1ನೇ ತಾರೀಕಿಂದ 10ನೇ ತಾರೀಕಿಗೆ ಇಟ್ ಇಸ್ ಕಾಲ್ಡ್ ಆಸ್ ಫಸ್ಟ್ ಇನ್ನಿಂಗ್ಸ್. ಅಂಡ್ ನಮ್ಗೆಲ್ರಿಗೂ ಗೊತ್ತು ಏನಂತಾರೆ, ನಮ್ಮ ಚಾನ್ಸಸ್ ಇಂಪ್ರೂವ್ ಆಗಲಿಕ್ಕೆ ಟೆಸ್ಟ್ ಮ್ಯಾಚ್ ಅಲ್ಲಿ 2 ಇನ್ನಿಂಗ್ಸ್ ಇರುತ್ತೆ. ಸೊ 2 ಇನ್ನಿಂಗ್ಸ್ ಸೇರಿಸ್ಬಿಟ್ಟು ಯಾರು ವಿನ್ ಅಂತ ಲೆಕ್ಕ ಹಾಕ್ತಾರೆ. ಇಲ್ಲಿ ಕೂಡ ಮೋದಿಕೇರ್ ನಲ್ಲಿ ಏನಂತಾರೆ 2ನೇ ಇನ್ನಿಂಗ್ಸ್ ಇದೆ. ಅಂಡ್ ಆ 2ನೇ ಇನ್ನಿಂಗ್ಸ್ 11th ಇಂದ ಮತ್ತೆ. ಸೊ ನಾವೇನ್ ಮಾಡ್ಬೇಕು, 11th to 20th ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಣ. ನವೆಂಬರ್ 1st ಇಂದ 10th ಗೆ ಫಸ್ಟ್ ಇನ್ನಿಂಗ್ಸ್ ಅಂಡ್ 11th to 20 ಸೆಕೆಂಡ್ ಇನ್ನಿಂಗ್ಸ್. ಅಂಡ್ ಬ್ಯೂಟಿ ಏನು ಅಂತಾರೆ, ಫಸ್ಟ್ ಇನ್ನಿಂಗ್ಸ್ ಗೆ ಸೆಪರೇಟ್ ಪ್ರೈಸಸ್ ಇದೆ, ಸೆಕೆಂಡ್ ಇನ್ನಿಂಗ್ಸ್ ಗೆ ಸೆಪರೇಟ್ ಪ್ರೈಸಸ್ ಇದೆ. 2 ಇನ್ನಿಂಗ್ಸ್ ಅಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗ್ತಾರೆ ಅಂದ್ರೆ ಅಬೌವ್ 50 PV, ಫಸ್ಟ್ ಇನ್ನಿಂಗ್ಸ್ 50 PV, ಸೆಕೆಂಡ್ ಇನ್ನಿಂಗ್ಸ್ 50 PV ಅಂತ ಹೇಳಿದ್ರೆ ಅವರು ಬಂಪರ್ ಡ್ರಾಗೆ ಕೂಡ ಕ್ವಾಲಿಫೈ ಆಗ್ತಾರೆ. ಅದೇ ತರ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 100 PV, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 100 PV ಅಂತ ಹೇಳಿದವರು ಅವರಿಗೆ ಇದರಲ್ಲಿ ಬಂಪರ್ ಡ್ರಾ ಅಲ್ಲಿ ಅಗೇನ್ 2 ಕೂಪನ್ ಬರುತ್ತೆ. ಸೊ ನೀವೇ ನೋಡಿದೀರಿ ಪ್ರೈಸಸ್ ಏನೆಲ್ಲ ಇದೆ ಅಂತ ಹೇಳಿ. ಕಾರ್ ಇದೆ, ಆಮೇಲೆ ಹಲವಾರು ಪ್ರೈಸಸ್ ಇದೆ, ಲ್ಯಾಪ್ಟಾಪ್ ಇದೆ, ಮೊಬೈಲ್ಸ್ ಇದೆ, ಅಂಡ್ ಸುಮಾರು
2,000ಕ್ಕೂ ಮೇಲ್ಪಟ್ಟು ಜನರಿಗೆ 1,500 ಆರ್ಡಿನ ಪ್ರಾಡಕ್ಟ್ಸ್ ಫ್ರೀ ಇದೆ ಸ್ನೇಹಿತರೆ. ಇದು ಸಮಥಿಂಗ್ ಎಕ್ಸ್ಟ್ರಾ. ಯಾವಾಗಲೂ ಏನಂತಾರೆ, ಮೋದಿ ಕೇರ್ ನಲ್ಲಿ ಸಮಥಿಂಗ್ ಎಕ್ಸ್ಟ್ರಾ ಬರುವಾಗ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಪುಷ್ ಅವರ್ ಸೆಲ್ಸ್. ಸೊ ನಾವು ಅದಕ್ಕೆ ಏಮಿಟ್ಟಾಗ ನೋಡಿ, ಎನಿವೇ ನಾವು ಮಂತ್ ಎಂಡ್ ಅಲ್ಲಿ ಬಿಲ್ಲಿಂಗ್ ಮಾಡ್ತೇವೆ. ಎನಿವೇ ನಮ್ಗೆ ಗೊತ್ತು ಏನಂತಾರೆ, ರೀಪರ್ಚೇಸ್ ಆಫರ್ ಈಸ್ 15th ತನಕ ಇರುವುದು. ರೀಪರ್ಚೇಸ್ ಆಫರ್ 15th ಮೇಲೆ ಇಲ್ಲ. ಲಾಯಲ್ಟಿ ಬಿಲ್ಲಿಂಗ್ ಈಸ್ ಅಪ್ ಟು 25th. ಸೊ ಬೆಸ್ಟ್ ಸ್ಟ್ರಾಟಜಿ ಏನು ಅಂತಾರೆ, 10th ಒಳಗಡೆ ನೀವು ಬಿಲ್ ಮಾಡಿ, 11th to 15th ಒಳಗಡೆ ನಿಮ್ಮ ಮ್ಯಾಕ್ಸಿಮಮ್ ಬಿಲ್ಲಿಂಗ್ ಅನ್ನು ಮುಗಿಸಿ. ಸೊ ದಟ್ ಯು ವಿಲ್ ಏನಾಗುತ್ತೆ ಅಂತಾರೆ, ನೀವು ರೀಪರ್ಚೇಸ್ ಆಫರ್ ಗೆ ಬೆನಿಫಿಟ್ ತಗೊಳ್ತೀರಿ. 20th ಒಳಗಡೆ ನಿಮ್ಮ ಆದಷ್ಟು ಬಿಲ್ಲಿಂಗ್ ಗಳನ್ನು ಮುಗಿಸಿ. ಅದಾದ್ಮೇಲೆ ಎಕ್ಸ್ಟ್ರಾ BVP ಮಾಡುದು ಆಲ್ವೇಸ್ ಹೆಲ್ಪ್ಫುಲ್. ಎಸ್, 25th ಒಳಗಡೆ ನಿಮಗೆ ಲಾಯಲ್ಟಿ ಬಿಲ್ಲಿಂಗ್ ಕೌಂಟ್ ಆಗುತ್ತೆ. ಅಂಡ್ ಮಂತ್ ಎಂಡ್ ಅಲ್ಲಿ ನೀವು ಆದಷ್ಟು ನ್ಯೂ ಜಾಯಿನೀಸ್ ಅನ್ನು ಅವರ ಬೆನಿಫಿಟ್ಸ್ ಗೋಸ್ಕರ ನೀವು ಟಾರ್ಗೆಟ್ ಇಡಿ. ಸೊ ಲೆಟ್ ಮಿ ರಿಪೀಟ್ ಇನ್ ಇಂಗ್ಲಿಷ್. ಬಿಫೋರ್ 10th ಯು ಡೂ minimum 50 PV, and between 11th and 20th do another 50 PV, so that you will have 2 lucky coupon. Okay, people who are doing higher billing, some have already done their 100 PV billing, and they are likely to do their another 100 PV in between 11th to 20th. So target on first round of billing, first innings billing before 10th. Second round of billing, existing consultants try to finish by 15th, so that you will get the repurchase offer. And when you complete before 20th, you are eligible for lucky coupon. And next is complete your other billings for loyalty before 25th, and new joinees concentrate them for their billing till the month end. We all know that new joinees have got their repurchase offer and loyalty billing till month end. And once we concentrate on that, first thing is our business will go up. Second thing is more people are likely to get these prizes. Certainly, I wish that many prizes will come in my group, and I am eagerly waiting for that, so that we can really celebrate. Okay, if you have got any question, 1 or 2 minutes, you can ask the question about that. After that, we will start our main session for today. Yes, friends. ಇನಿ ಯಾವ್ದಾದ್ರು ಪ್ರಶ್ನೆ ಇದ್ರೆ, ಪ್ರೀಮಿಯರ್ ಲೀಗ್ ಅಲ್ಲಿ ಪ್ರಶ್ನೆ ಇದ್ರೆ ದಯಮಾಡಿ ಕೇಳಿ. So that next now sir, I want to ask one question. Yeah. The concentration is only on 50 PV, right? There is no feeling about the BV. 50 PV means 1350 BV, Madam Sita Madam. No. Why I am asking you? Because some of the products are giving more PV. Some of the products are giving less PV. Yeah. So if the PV is crossing 50 or approximately 53, 54, that we have to concentrate on that. That's okay, no? I'm asking. That's okay. That is okay. That's okay. Okay. Means I don't have to calculate the BV and check it with PV, right? No, it is, see, whether you calculate PV or BV, it is same this month, because 50 PV means 1350 BV. You can see either 1350 BV. Better to see BV, because PV. what happens? Better to see PV, right? Better to see PV. You see BV 1350 BV, because if it is 1349, PV may show as 50, because it is rounded off, because it will be 49.99. So look at the BV. 1350 BV should be there. That's what I am asking. We have to concentrate in the BV or PV. You concentrate on BV. So that PV 50, so that right? PV will be automatically taken care. Okay. You got the point, no? See, yeah, suppose because I will be purchasing the wellness product, so there the PV is more. I have never gone through the BV, so that is why I thought if PV is coming to 54, 55, it is okay for me, right? Any bill when you do online or any bill will be indicating the BV. Okay, every bill there will be it will be showing BV. Okay, we will start the session. Yeah. Video off it.
Okay. So let us start the session. Let me invite my better half Sandhya here on the screen. So good Modicare morning. So good Modicare morning, everybody. Good morning, ma'am. Yeah, so I think once who are in the race only are going to either win or participate in the race. So everybody will go with their first inning, second inning. So all the best, everybody, to go with your innings. Yes, today is our session. Actually, the invitation this thing was, the headline was, well begun is half done. So when we start with the good or good starting, 50% of our work is yes. So another 50% only we are going to do. So what is that well begun? So actually in our Modicare network marketing, the well begun, it is called as a new consultant orientation. New consultant orientation is the main name, but sometimes it is also called as I can say some kit orientation. It was an old name, and now we have a very good slides or PDF with the Shuruat. So that is also one way of beginning, either Shuruat or kit orientation or new consultant orientation. So what I'm not going to present the Shuruat slides now because everybody know about it. And you can also do it, and you can first we can follow it and then we can do it. So Pratyobratranu ide Shuruat PPT and we can do. But now today I'm going to do what exactly new consultant orientation. Anywhere before learning what or how, we need to learn why. Why this well begun? Anywhere in the, see, always in Modicare network marketing, we compare it with our normal day-to-day life, either with the business or with the job or in any of our personal life. So now I come to any job, software or any company or bank, anywhere, the employees will be undergoing some orientation program. Whatever be the education, whatever be the there will be sure of the orientation program. Maybe 1 week, maybe 1 month, sometimes it will be 2-3 months with pay or without pay, there will be there. If we can take our school education. See, in the school education, starting with our nursery, LKG, UKG, even our post-graduation or degree, take the engineering classes. The beginning of the day, there will be some orientation program. And sometimes parents are also invited for it. And even nursery, LKG children also, parents should be along with the child for the orientation program. Yes. So that is our normal, what I can say, the routine thing, what we understood already. But in network marketing, it is very, very simple. No registration fees, no qualification, no background, nothing. Nothing is compulsory, only Aadhaar card and some email ID, phone number, that's all. So our beginning will be most of the time. Many people will take care, but most of the time, what I can say, even up to 80%, people are not able to take care of their new joinees. So now I don't say about your joinees, because already we are into the field. You are well educated with the 21 days and many, many other sessions. Now we are thinking of our next coming new joinees.
or already who are just new, 1 or 2 days, 1 or 2 months, anything, no problem. So generally 20% only will do the well beginning. That is called new consultant orientation. So now the why part is, see why any offices or bank or colleges or anywhere, why they go for the orientation program? Because already take the engineering classes, there will be some certain regular classes. Why the orientation program? See, that is very, very important. Same way. Or I will take our family matters. Many are here housewives, and you may be having your daughters or daughter-in-law. Just think over. When our daughter goes to her in-law's house, or when your daughter-in-law comes to your house, what will be the beginning of the day? Beginning of the first day or welcoming function, or we call it as Vadu Graha Pravesha. ಜೋರಾಗಿ ಅದ್ದೂರಿಯಾಗಿ ಮಾಡ್ತೀವಿ. There will be certain welcoming program. It is as a celebration. Why can't we do in Modicare as a celebration? We used to do it. We used to do it many years back, because there was some registration fees, so 2,000, 5,000, 10,000. Then we used to take it very seriously. Welcoming party, new consultant orientation, kit orientation, everything we used to do it. We learned a lot. But now we are the culprits. We are not duplicating it for you people. So thanks to our Zoom session, and thanks to my leaders today, because they have demanded it. We used to do for 3.5 hours sometimes, new consultant orientation. So Vrinda was asking, I'm very curious, what is it 3 hours you are doing it? So that was really like a celebration. One thing I can say, celebration also, and many things are there. So before starting up, and one more thing also, when a small baby comes to your house, I think 11th day generally we do. 11 ದಿವಸ ಆಗುವಾಗ we have the ceremonies. Sometimes the naming ceremony ಇರಬಹುದು, sometimes some puja ಇರಬಹುದು, some things will be there. So now let us compare the same thing for our Modicare, because Modicare alli any new joinee is like a baby. We compare it with the sir, Philip sir was telling, or Neena madam, I don't remember, the training of our 19th and 20th day. For the new joinees, yeah, it is little tough. As we grow, it will become very smooth. But immediately the one thing came to my mind. A small baby climbing the steps. Imagine ಮಾಡಿ, ಎಲ್ರಿಗೂ ಮಕ್ಕಳಿದ್ದಾರೆ, ಮಕ್ಕಳು ದೊಡ್ಡವರಾಗಿದ್ದಾರೆ. The baby climbing the steps will be with the very putta small chota steps. It will be struggling, but it will. We only will take care. We will bring it back. No, you will fall down. ಬೀಳ್ತೀಯಾ ಅಂತ catch ಮಾಡ್ತೀವಿ. But baby will try. Correct? But when it becomes 1.5 year, 2 year, 3 years, it will run. Even any steps anywhere, no, it will try to run. Same way, the same steps. ನಮ್ಮ ಮನೆಯಲ್ಲಿರುವ steps ಇರಬಹುದು ಅಥವಾ anywhere. The same place is very tough for the new baby. The same step after 1 year, 2 year, 3 years becomes very simple. It will be just like a play. It will run. Same way in Modicare, either in the first day or the 7th day or the first year or the 10th year, the process is same, nothing different. Same basics. Use, share, sponsor, getting educated, build your team, everything is same. But when we do it for the beginners, we don't do it very properly. That is why they will feel, yeah, it is tough. That is why now my trial is, yeah, what exactly is the new consultant orientation? Only one small things I have noted down. So I'll just share it, but you need not copy it afterwards. If you want, I can share everything.
So what is the basic necessity? What exactly is the necessity of our thing, that is network marketing, new consultant orientation? See, the new consultant orientation will be with the purpose. First, we have to learn the purpose. What is the purpose? So main purpose is connecting the people, and another is IBO. I think you can see the letters in the screen. Hope everybody can read. The new consultant orientation, the main purpose is connecting, and one more is IBO. I will explain everything. And the last you can see here, the dream building. The main 3 points, the main 3 points. 1 minute. The main 3 points are, 1 minute, some. I think everybody can listen to me. I have a little disturbance here. If you don't listen, please tell me. I think we have Vrinda, Jayashree, everybody can unmute and talk. The main purpose is 3. That is, 1, connecting the people. 1 more is the IBO, means in making our consultants independent business owners. What is that independent business owner? So making them just business professionals. See, all are business professionals. Any consultant, in any company or anywhere, no, people will work as a professional worker. So, but in Modicare, in network marketing, so ಎಲ್ಲರೂ ಸಿಂಪಲ್ ಆಗಿ ತಗೊಳ್ತೀವಿ ನಾವು, ಯಾರು ಕೂಡ ಪ್ರೊಫೆಷನಲ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. So that is why our main purpose is making our people connecting to the system and setting up as a professional consultant. And 1 more is the dream building. 3 main purpose. Here, number 1 is a connecting. Connecting where? Where to connect? 1 minute. Connecting, where to connect? See, the connecting the people is, first is, see, there is a big background of the company. There is a big leadership, LOS, that is called line of sponsoring. And there is a beautiful system connecting the people to the system. And 1 more, connecting the people to the team. What exactly is the team? ಈಗ ಕನೆಕ್ಟಿಂಗ್ ಅಂದ್ರೆ 4 ಪಾಯಿಂಟ್ ಹೇಳಿದೆ ನಾನು. 1, ಕಂಪನಿಗೆ ಕನೆಕ್ಟ್ ಮಾಡಬೇಕು, ಮೋದಿ ಕೇರ್. ಹೇಗೆ? ಮೋದಿ ಕೇರ್ ಅಂತ ಎಲ್ರಿಗೂ ಗೊತ್ತು. ಹೇಗೆ ಕಂಪನಿಗೆ ಕನೆಕ್ಟ್ ಮಾಡೋದು? ಬಟ್ ಮೋದಿ ಕೇರಿನ ಫೋನ್ ನಂಬರ್ ಇರಬಹುದು, ಸಪೋರ್ಟ್ ಇಮೇಲ್ ಐಡಿ ಇರಬಹುದು, ಮೋದಿ ಕೇರ್ನ ಸಕ್ಸಸ್ ಪ್ರಿನ್ಸಿಪಲ್ಸ್ ಇರಬಹುದು, ಮೋದಿ ಕೇರ್ನ ಕಾಂಟ್ಯಾಕ್ಟ್ಸ್ ನಂಬರ್ ಇರಬಹುದು, ವಾಟ್ ಎವರ್ ಇಟ್ ಮೇ ಬಿ. ಸೊ ಅದಕ್ಕೆ ಕನೆಕ್ಟ್ ಮಾಡೋದು ನಮ್ಮ ಫಸ್ಟ್ ರೆಸ್ಪಾನ್ಸಿಬಿಲಿಟಿ. ಕಂಪನಿಗೆ ಹೇಗೆ ಕನೆಕ್ಟ್ ಮಾಡ್ತೀವಿ ಎಲ್ರಿಗೂ ಗೊತ್ತು. ಕಂಪನಿಯ ಫೋನ್ ನಂಬರ್ಸ್, ಕಂಪನಿಯ ಸಪೋರ್ಟ್ ಮೇಲ್ ಐಡಿಗಳು, ಕಂಪನಿಯ ಸಪೋರ್ಟ್ ಫೋನ್ ನಂಬರ್ಸ್ ಕೂಡ. ಅಂಡ್ LOS ಅಂದ್ರೆ ದಟ್ ಈಸ್ ಲೈನ್ ಆಫ್ ಸ್ಪಾನ್ಸರ್ಶಿಪ್. ಲೈನ್ ಆಫ್ ಸ್ಪಾನ್ಸರ್ ಈಸ್ ನಥಿಂಗ್ ಅದರ್ ದನ್ ಯುವರ್ ಅಪ್ಲೈನ್ಸ್, ಆಲ್ ದ ಅಪ್ಲೈನ್ಸ್. ಈಗ ಎಕ್ಸಾಂಪಲ್, for everyone in this team, I am also applying, Neena madam is also applying, Surekha madam and the company. And anybody, example, I will take some other in Vishalakshi. So for Vishalakshi, Vrinda, I know, other appliance I don't know. Vrinda is yeah, very sorry for the disturbance. I'll just ask,
Yeah, anybody is there in the team? Yes, Jayashri? ಮೇಡಮ್ ಹೇಳಿ ಮೇಡಮ್. ಒಂದು 2 minutes ಮೊಬೈಲ್ ಗೆ ಅರ್ಜೆಂಟ್ ಒಂದು ಕಾಲ್ ಕಂಪನಿಯಿಂದ ಬಂದಿದೆ. 2 minutes can just share your experience with the NCO, new consultant orientation. Just 2 minutes. Okay? ಓಕೆ ಓಕೆ. Yeah. ಎಸ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ಜಯಶ್ರೀ ಅಂತ. ಸೊ ನಾವು ನ್ಯೂ ಕನ್ಸಲ್ಟೆಂಟ್ ಓರಿಯೆಂಟೇಶನ್ ಯಾವ ತರ ಅಂದ್ರೆ, ಫಸ್ಟ್ ಗೆ ನಾವು ಕಿಟ್ ಓರಿಯೆಂಟೇಶನ್ ಅಂತ ಮಾಡ್ತಾ ಇದ್ವಿ. ಅಂದ್ರೆ ಜಸ್ಟ್ ಅವರ ಮನೆಗೆ ಹೋಗಿ ಅವರ ಮನೆಯವರನ್ನೆಲ್ಲ ಫಸ್ಟ್ ರಿಲೇಶನ್ ಬಿಲ್ಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಬಿಸ್ನೆಸ್. ಸೊ ಅವರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಫಸ್ಟ್ ಗೆ. ಸೊ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದಾರೆ, ಸೊ ಅವ್ರು ಏನೆಲ್ಲ ಜಾಬ್ ಮಾಡ್ತಾ ಇದ್ದಾರೆ, ಅವರ ಫ್ರೀ ಟೈಮ್ ಏನು, ಮಕ್ಳು ಏನ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ರಿಲೇಶನ್ ಬಿಲ್ಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ನೊಂದು ನೆಕ್ಸ್ಟ್ ಬೇಕಾಗಿರೋದು ಅವರ ಫ್ರೀ ಟೈಮ್ಸ್ ಅನ್ನ ಕೇಳ್ಕೊಳ್ಳೋದು. ಯಾಕಂದ್ರೆ ನಾವು ಕಾಲ್ ಮಾಡುವಾಗ ಯಾವ ಟೈಮಲ್ಲಿ ಅವ್ರು ರಿಸೀವ್ ಮಾಡ್ಬೇಕು, ಸೊ ಅವರಿಗೆ ಡಿಸ್ಟರ್ಬ್ ಆಗದಂಗೆ. ಇವಾಗ ಎಲ್ಲ ಮಕ್ಳೆಲ್ಲ ಆನ್ಲೈನ್ ಕ್ಲಾಸಸ್ ಎಲ್ಲ ಇರ್ತಾರೆ. ಸೊ ನಮ್ಗೆ ಅವಾಗ ಕಾಲ್ ಮಾಡಕ್ ಆಗಲ್ಲ, ಎನಿ ಟೈಮ್ ಅವ್ರು ರಿಸೀವ್ ಮಾಡಲ್ಲ. ಸೊ ಅವ್ರು ಯಾವ ಫ್ರೀ ಟೈಮ್ ಅಲ್ಲಿ ಇರ್ತಾರೆ, ಸೊ ಅದನ್ನು ತಿಳ್ಕೊಬೇಕಾಗಿದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ನೊಂದು, ನಾವು ಇವಾಗ ಅವರ ಜಾಬ್ ಬಗ್ಗೆ ತಿಳ್ಕೊಬಹುದು. ಏನ್ ಜಾಬ್ ಮಾಡ್ತಾ ಇದ್ದಾರೆ, ಸೊ ಅವ್ರ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಯಾವ ಟೈಮಲ್ಲಿ ನಾವು ಅವರಿಗೆ ಕಾಲ್ ಮಾಡ್ಬೇಕು. ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬಂದು ಇದು ರಿಲೇಶನ್ ಬಿಲ್ಡ್ ಆದ್ಮೇಲೆ ಸೊ ಅವರಿಗೆಲ್ಲ ನಾವು ಏನೆಲ್ಲ ಪ್ರಾಡಕ್ಟ್ಸ್ ಕೊಡ್ಬಹುದು, ಪ್ರಾಡಕ್ಟ್ಸ್ ಬಗ್ಗೆ ತುಂಬಾ ಅವರಿಗೆ ರೀಚ್ ಮಾಡ್ಬೇಕಾಗಿರೋದು. ಇವಾಗಾದ್ರೆ ನಾವು ಆನ್ಲೈನ್ ಕ್ಯಾಟ್ಲಾಗ್ ಕಳ್ಸಿಕೊಡ್ತಾ ಇದೀವಿ. ಸೊ ಈ ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ವಿ ಅಂದ್ರೆ, ನಾವು ಮನೆಗೆ ಹೋಗ್ತಾ ಇದ್ವಿ, ಮನೆಗೆ ಹೋಗಿ ಡೆಮೋಸ್ ಮಾಡೋದು, ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ಕೊಡೋದು ಅವರಿಗೆ. ಸೊ ಅದೆಲ್ಲ ಅವ್ರ ಮನೆಯಲ್ಲೇ ಆಗ್ತಾ ಇತ್ತು. ಸೊ ನಮ್ಮ ಹತ್ರ ಸ್ಟಾಕ್ ಇರ್ತಾ ಇತ್ತು, ಸೊ ಅಲ್ಲೇ ನಾವು ಸೇಲ್ ಮಾಡ್ತಾ ಇದ್ವಿ. ಏನ್ ಕಿಟ್ ಓರಿಯೆಂಟೇಶನ್ ಮಾಡ್ತೀವಲ್ವಾ, ಆ ಟೈಮಲ್ಲೇ ನಾವು ಅವರಿಗೆ ಸೇಲ್ ಮಾಡ್ತಾ ಇದ್ವಿ. ಪ್ರಾಡಕ್ಟ್ ಸೇಲ್ ಮಾಡೋದಂದ್ರೆ ಅವ್ರಿಗೆ ಪರ್ಚೇಸ್ ಮಾಡೋದು. ಸೊ ಅದು ಮಾಡ್ತೀವಿ. ಥ್ಯಾಂಕ್ ಯು ಜಯಶ್ರೀ. ಓಕೆ ಓಕೆ. ಕೇಳ್ತಾ ಇದೆಯಲ್ವಾ ನಂದು ಮಾತು? ಎಸ್ ಎಸ್ ಕೇಳ್ತಾ ಇದ್ದೆ. ಸ್ಕ್ರೀನು ಕಾಣ್ತಾ ಇದೆಯಲ್ವಾ? ಯಾ ಯಾ, ಥ್ಯಾಂಕ್ ಯು ಥ್ಯಾಂಕ್ ಯು. ಯಾ, ಸೊ ಥ್ಯಾಂಕ್ಸ್ ಎ ಲಾಟ್. ಅರ್ಜೆಂಟ್ ಮೋದಿ ಕೇರ್ ಇಂದಲೇ ಕಂಪನಿಯಿಂದ ಬಂದಿರೋ ಕಾಲು, ಸೊ ರಿಜೆಕ್ಟ್ ಮಾಡುವಂಗೂ ಇಲ್ಲ ಅದಕ್ಕೋಸ್ಕರ. ಬಟ್ ಅದೇ ದ ಲೀಡರ್ಸ್ ಎಲ್ಲರೂ ಕಲಿಬೇಕಾಗಿರೋದು, ಫಸ್ಟ್ ಪ್ರಿಯಾರಿಟಿ ಟು ದ ಆಫ್ಲೈನ್ ಕಾಲ್, ದೆನ್ ಟು ದ ಡೌನ್ಲೈನ್ಸ್ ಅಂತ ನಾವು ಯಾವಾಗ್ಲೂ ಹೇಳ್ತೀವಿ ಲೀಡರ್ಶಿಪ್ ಮೀಟಿಂಗ್ ಅಲ್ಲಿ. ಸೊ ವಿ ಹ್ಯಾವ್ ಟು ಪ್ರೂವ್ ಇಟ್. ಅದಕ್ಕೆ ಡೈವರ್ಟ್ ಆಗಿದೆ, ವೆರಿ ಸಾರಿ. ಥ್ಯಾಂಕ್ಸ್ ಜಯಶ್ರೀಗೆ, ಟೈಮ್ ಅನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಸೊ ನಾನೀಗ ಹೇಳಿದ ಕನೆಕ್ಟಿಂಗ್ ಅಲ್ಲಿ ಶಿ ಹ್ಯಾಸ್ ಪುಟ್ ದ ಸೇಮ್ ಥಿಂಗ್. ನೋಡಿ, ಕಂಪನಿಯ ಕನೆಕ್ಷನ್ಸ್ ಅವರಿಗೆ ಬೇಕು, ಲೈನ್ ಆಫ್ ಸ್ಪಾನ್ಸರ್ಶಿಪ್ ಅನ್ನ ಕನೆಕ್ಟ್ ಆಗ್ಬೇಕು, ಅಂಡ್ ಟೀಮ್ ಅಂದ್ರೆ ಆಲ್ ಓವರ್ ಟೀಮ್ಗಳು. ಈಗ ಎಕ್ಸಾಂಪಲ್ ನಮ್ಮ ಮೈ ಟೀಮ್ ಗ್ರೂಪ್ ಅಲ್ಲಿ ಏನ್ ಮಾಡ್ತಾ ಇರೋದು ಎಲ್ಲ, ಈಗ ಎಕ್ಸಾಂಪಲ್ ಜಯಶ್ರೀ ಅಂಡ್ ವೃಂದ ಅವರು ಲೈನ್ ಆಫ್ ಸ್ಪಾನ್ಸರ್ಶಿಪ್ ಅಲ್ಲಿ ಇಲ್ಲ, ಬಟ್ ದೇ ಆರ್ ವರ್ಕಿಂಗ್ ಅಂಡ್ ಎಂಜಾಯಿಂಗ್ ಟುಗೆದರ್ ಅಂಡ್ ಲರ್ನಿಂಗ್ ಸೋ ಮೆನಿ ಥಿಂಗ್ಸ್, ಬಿಲ್ಡಿಂಗ್ ದ ಪವರ್, ಏನದು ಎಂಥೂಸಿಯಾಸಮ್ ಎಲ್ರು ಕೂಡ. ಅಂಡ್ ದ ಸಿಸ್ಟಮಿನ ಬಗ್ಗೆ ನಾನು ಈಗ ಎಜುಕೇಶನ್ ಏನು ಕೊಡಕ್ ಹೋಗಲ್ಲ, ಬಟ್ ಈ ನ್ಯೂ ಕನ್ಸಲ್ಟೆಂಟ್ ಓರಿಯೆಂಟೇಶನ್ ಅಂದ್ರೆ ಇದೆಲ್ಲ ಇದೆ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ಸ್ ಅವರಿಗೆ ಬರ್ಬೇಕಾಗಿರೋದು. ಅಂಡ್ ಜಯಶ್ರೀ ಹೇಳಿದಂಗೆ, ಸೊ ಕನೆಕ್ಟಿಂಗ್ ಟು ದ ಕನ್ಸಲ್ಟೆಂಟ್, ಯಾರು ಅಪ್ಲೈನ್ ಇದ್ದಾರೆ, ಸ್ಪಾನ್ಸರ್ ಮಾಡಿದವರು ಇರ್ಬೋದು, ಅವರ ಹೈಯರ್ ಅಪ್ಲೈನ್ಗಳಿರ್ಬೋದು, ಅವರು ಕೂಡ ಕನ್ಸಲ್ಟೆಂಟ್ ಯಾರು ನ್ಯೂ ಜಾಯಿನ್ ಇದ್ದಾರೆ, ಬೇಬಿ ಅಂತ ಹೇಳ್ತೀವಲ್ವಾ, ಅವರಿಗೆ ಕನೆಕ್ಟ್ ಆಗುವಂತದ್ದು. ಅಂಡ್ ಇನ್ನೊಂದು ರೈಟ್ ಸೈಡ್ ಅಲ್ಲಿ ಹಾಕಿರೋದು IBO ಅಂದ್ರೆ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್. ಮೋದಿ ಕೇರ್ ಬಿಸ್ನೆಸ್ ಇಸ್ ಎ ಬಿಲ್ಡಿಂಗ್ ದ ಲೀಡರ್ಸ್, ನಾಟ್ ದ ಫಾಲೋವರ್ಸ್ ಅಂತ ಹೇಳ್ತೀವಿ, ಎಲ್ರಿಗೂ ಗೊತ್ತು. ಬಿಲ್ಡಿಂಗ್ ದ ಲೀಡರ್ಸ್ ಆಗ್ಬೇಕು ಅಂದ್ರೆ, ನಾಟ್ ಜಸ್ಟ್ ದ ಫಾಲೋವರ್ಸ್. ಅಂದ್ರೆ ಆ ಡೇ 1 ಅಲ್ಲಿ ಏನ್ ಹೇಳಿದೆ ನಾನು, ವೆಲ್ ಬಿಗನ್ ಈಸ್ ಹಾಫ್ ಡನ್. ಈಗ ಜಯೇಶ್ ಹೇಳಿದ ಒಂದು ಸ್ಟೇಟ್ಮೆಂಟ್, ಯಾವ ಟೈಮಲ್ಲಿ ನಾವು ಕಾಲ್ ಮಾಡ್ಬೇಕು ಅವರಿಗೆ ಅಂತ ಖಂಡಿತ ತಿಳ್ಕೋಬೇಕು. ಬಟ್ ಬಿಫೋರ್ ದ್ಯಾಟ್ ನಾವು ಅವರ ಮೈಂಡ್ ಅಲ್ಲಿ ತುಂಬಬೇಕಾಗಿರೋದು, ವಿ ಹ್ಯಾವ್ ದ ಬ್ಯೂಟಿಫುಲ್ ಸಿಸ್ಟಮ್, ಯು ಕ್ಯಾನ್ ಕಾಲ್ ಮೀ ಇನ್ ದಿಸ್ ಸಚ್ ಅಂಡ್ ಟೈಮ್. ನನ್ನ ಹತ್ರ ತುಂಬಾ ಜನ ಕೇಳ್ತಾರೆ, ಯಾವ ಟೈಮಲ್ಲಿ ಕಾಲ್ ಮಾಡ್ಬೋದು? ಮಾರ್ನಿಂಗ್ 6 o'clock ಮೇಲೆ 10 o'clock ಒಳಗಡೆ ಎನಿ ಟೈಮ್ ಯು ಕ್ಯಾನ್ ಕಾಲ್ ಮೀ
If I don't pick the call, sorry, I will call you back. ನಿಮ್ಮ ಫೋನ್ ನನ್ನ ಹತ್ರ ರಿಜಿಸ್ಟರ್ ಆಗಿದ್ರೆ ಡೆಫಿನೆಟ್ಲಿ ಐ ವಿಲ್ ಕಾಲ್ ಯು ಬ್ಯಾಕ್. ಎಷ್ಟೋ ಸಲ ರಿಜಿಸ್ಟರ್ ಆಗದೆ ಇರುವ ನಂಬರ್ಗೆ ನಾವು ಮರ್ತ್ ಬಿಡ್ತೀವಿ ಅಥವಾ ನೆಗ್ಲೆಕ್ಟ್ ಮಾಡುವ ಅಭ್ಯಾಸನೂ ಇರುತ್ತೆ. ಬಟ್ ವಾಟ್ಸಪ್ ಅಲ್ಲಿ ನೀವು ಮೆಸೇಜ್ ಹಾಕ್ಬಿಡಿ. ಅವಾಗ ಹೇಗಿದ್ರು ವಾಟ್ಸಪ್ ಅಲ್ಲಿ ನಿಮ್ ಫೋಟೋನು ಬರುತ್ತೆ, ನಿಮ್ಮನ್ನ ನೋಡಿರ್ತೀವಿ ನಾವು ಝೂಮ್ ಅಲ್ಲಿ, ನಿಮ್ಮ ಹೆಸರು ಗೊತ್ತಿರುತ್ತೆ ನಮಗೆ. ಬಟ್ ನಿಮ್ಮ ಫೋನ್ ನಂಬರ್ ಇಲ್ಲದೆ ಇರಬಹುದು, ಯಾಕಂದ್ರೆ ಇಲ್ಲಿ ಝೂಮ್ ಅಲ್ಲಿ ಯಾರ ಫೋನ್ ನಂಬರ್ ಸ್ಟೋರ್ ಆಗಲ್ಲ ನಮ್ದು. ಹಂಗಾಗಿ ಸೊ ರೈಟ್ ಮೆಥಡ್ ಮೇಕಿಂಗ್ ದ IBO ಏನಂದ್ರೆ, ಡೌನ್ ಲೈನು ಅಪ್ ಲೈನ್ ಕಾಲಿಗೆ ಹೋಗ್ಬೇಕು, ಅಪ್ ಲೈನೇ ಡೌನ್ ಲೈನ್ಗೆ ಕಾಲ್ ಮಾಡೋದು ಅಲ್ಲ. ಬಟ್ ಇನಿಷಿಯಲಿ ವಿ ನೀಡ್ ಇಟ್. ಯಾಕಂದ್ರೆ ಆ ಡೌನ್ ಲೈನ್ ಇನ್ನು ಬೇಬಿ ಆಗಿರ್ತಾರೆ, ಅವರೇ ಕಾಲ್ ಮಾಡಲ್ಲ ಎಷ್ಟೋ ಸಲ. ಆವಾಗ ಅಪ್ ಲೈನ್ ಡೌನ್ ಲೈನ್ಸ್ ಗೆ ಕಾಲ್ ಮಾಡ್ಬೇಕಾಗತ್ತೆ. ಬಟ್ ದಟ್ ಹ್ಯಾಬಿಟ್ ಶುಡ್ ನಾಟ್ ಕಂಟಿನ್ಯೂ. ಖಂಡಿತ ಅಪ್ ಲೈನ್ ಡೌನ್ ಲೈನ್ ಗೆ ಬೇಕಾದಾಗ ಕಾಲ್ ಮಾಡಿಯೇ ಮಾಡ್ತಾರೆ. ಬಿಕಾಸ್ ಇಟ್ ಈಸ್ ಮೈ ಬಿಸ್ನೆಸ್, ನನ್ನ ಬಿಸ್ನೆಸ್ ಇದು. ನನಗೆ ಬೇಕೆಂದಾಗ ನಾನು ಡೌನ್ ಲೈನ್ಸ್ ಗೆ ಕಾಲ್ ಮಾಡಿಯೇ ಮಾಡ್ತೇನೆ. ಬಟ್ ಬಿಫೋರ್ ದಟ್ ಐ ಶುಡ್ ಬಿಲ್ಡ್ ದ ಏನದು ವೆಲ್ ಬಿಗನ್ ಅಂದ್ರೆ ಅವರ ಮೈಂಡ್ ಅಲ್ಲಿ ಸೆಟಪ್ ಆಗ್ಬೇಕು. ಎಸ್, ಐ ಶುಡ್ ಕಾಲ್ ಮೈ ಅಪ್ ಲೈನ್, ಐ ಶುಡ್ ಕಾಲ್ ಮೈ ಲೀಡರ್, ಐ ಶುಡ್ ಕಾಲ್ ಮೈ ಸಪೋರ್ಟ್ ಲೈನ್. ಏನ್ ಹೇಳ್ತೀವಿ, ಸಪೋರ್ಟಿಂಗ್ ಲೈನ್ ಅಂತ ಹೇಳ್ತೀವಿ ಅಪ್ ಲೈನ್ಗೆ. ಆ ಸಪೋರ್ಟ್ ಲೈನ್ಗೆ ಸುಮಾರು ಡೌನ್ ಲೈನ್ಗಳು ಇರ್ತಾರೆ. ಎಲ್ಲಾ ಡೌನ್ ಲೈನ್ ಗಳಿಗೆ ಫೋನ್ ಮಾಡೋದು ಕಷ್ಟ ಅಲ್ವಾ ಅವರು? ಸಾರಿ, ಐ ಥಿಂಕ್ ಮೈ ಸ್ಕ್ರೀನ್ ಶೇರ್ ಇಸ್ ಗಾನ್. ಇರ್ಲಿ, ಪರವಾಗಿಲ್ಲ, ಐ ವಿಲ್ ಶೇರ್ ಒನ್ಸ್ ಅಗೇನ್. ಕಾಣ್ತಾ ಇದೆಯಾ ಸ್ಕ್ರೀನ್? ನಿಮ್ಮ ಫೇಸ್ ನೀವು ಕಾಣ್ತಾ ಇದ್ದೀರಾ, ಸ್ಕ್ರೀನ್ ಇಲ್ಲ. ಅದು ಇದಾಗಿದೆ. ಓಕೆ, ಐ ವಿಲ್ ಶೇರ್ ಇಟ್ ಒನ್ಸ್ ಅಗೇನ್, ಬಟ್ ಐ ವಿಲ್ ಕಂಟಿನ್ಯೂ. ಆ ಟೈಮ್ ಅಲ್ಲಿ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ನಾವು ಮಾಡ್ಬೇಕು ಅಂತ ಇದ್ರೆ ಫ್ಯಾಕ್ಟ್ ಏನಂದ್ರೆ, ಅವರು ನಿಮ್ಮನ್ನ ಕಾಲ್ ಮಾಡುವ ಹಂಗೆ ಮಾಡುವಂತಹ ಪ್ರೊಸೆಸ್. ತುಂಬಾ ಜನ ನನ್ನ ಫೋನ್ ತೆಗಿಯಲ್ಲ, ನನ್ನ ಫೋನ್ ಇದು ಮಾಡಲ್ಲ ಅಂತ ಫೀಲ್ ಆಗ್ತೀವಿ, ರೈಟ್? ಇಟ್ಸ್ ಓಕೆ, ಡೋಂಟ್ ವರಿ. ಅವ್ರು ಕಾಲ್ ಮಾಡಿಲ್ಲ ಅಂದ್ರೆ ಕೂಡ, ಬಿಕಾಸ್ ಅವರಿಗೆ ಕಾಲ್ ಮಾಡುವ ಜವಾಬ್ದಾರಿ ಕೊಟ್ಟಿದ್ದೀರಾ ನೀವು. ಒನ್ ಆರ್ ದ ಅದರ್ ಡೇ ಇಫ್ ಶಿ ಬಿಕಮ್ಸ್ IBO, ಶಿ ವಿಲ್ ಹಿ ವಿಲ್ ಕಾಲ್ ಯು ಬ್ಯಾಕ್. ಅಂದ್ರೆ ಅವರನ್ನ ಪ್ರೊಫೆಷನಲ್ ಆಗಿ ಕಾಲ್ ಮಾಡಕ್ಕೆ ಅಥವಾ ಪ್ರೊಫೆಷನಲ್ ಆಗಿ ಮಾಡಕ್ಕೆ ಮಾಡುವಂತಹ ಸಿಸ್ಟಮು ಇದು ನ್ಯೂ ಕನ್ಸಲ್ಟೆಂಟ್ ಓರಿಯಂಟೇಶನ್. ಆಸ್ ಜಯಶ್ರೀ ಸೆಡ್, ಕನೆಕ್ಟಿಂಗ್ ಅಲ್ಲಿ ಅವರು ಅಪ್ ಲೈನ್ ಡೌನ್ ಲೈನ್ ರಿಲೇಷನ್ ಬಿಲ್ಡಪ್ ಆಗ್ಬೇಕಾಗಿರುವಂತದ್ದು. ನಾನು ಡೀಪ್ ಆಗಿ ಹೇಳ್ತಾ ಹೋಗ್ತಾ ಇಲ್ಲ. ಅಂಡ್ ಮೋರ್ ದನ್ ಎವ್ರಿಥಿಂಗ್, ದ ಥರ್ಡ್ ಪಾರ್ಟ್ ಈಸ್ ಅ ಡ್ರೀಮ್ ಬಿಲ್ಡಿಂಗ್. ಡ್ರೀಮ್ ಬಿಲ್ಡಿಂಗ್ ಈಸ್ ವೆರಿ 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 ಇಂಪಾರ್ಟೆಂಟ್. ವೆಲ್ ಬಿಗನ್ ಆಗ್ಬೇಕದು. ಯಾಕೆ ಅಂದ್ರೆ ಮೋದಿ ಕೇರ್ನ ಒಳಗಡೆ ಬರುವಾಗ ಎಲ್ಲಾರು ಡ್ರೀಮ್ ತುಂಬಿಕೊಂಡು ಬರಲ್ಲ. ನಾನೇ ಇದ್ದೀನಿ ಎಕ್ಸಾಂಪಲ್. ಐ ಹ್ಯಾಡ್ ಹಾರ್ಡ್ಲಿ ದ ಡ್ರೀಮ್ಸ್. ಒಂದ್ ವೇಳೆ ನನ್ನ ಹತ್ರ ಯಾವುದೋ ಗಂಟು ಕಟ್ಟಿ ಮೂಟೆ ಕಟ್ಟಿ ಇಟ್ಟಿರುವ ಡ್ರೀಮ್ಸ್ ಇದ್ರೆ ಖಂಡಿತ ಇಲ್ಲಿ ಬಿಚ್ಕೋತಾ ಇರ್ಲಿಲ್ಲ ಅದನ್ನು. ಬಿಕಾಸ್ ಐ ಆಮ್ ವೆರಿ ಹ್ಯಾಪಿ, ಸ್ಯಾಟಿಸ್ಫೈಡ್, ಕಂಫರ್ಟೇಬಲ್ ಅಂತ ಅನ್ಕೊಂಡಿದ್ದೆ. ಬಟ್ ಆಫ್ಟರ್ ಕಮಿಂಗ್ ಟು ಮೋದಿ ಕೇರ್, ಸೊ ಮೈ ಡ್ರೀಮ್ ಸ್ಟಾರ್ಟೆಡ್ ಬಿಲ್ಡಿಂಗ್ ವಿತ್ ದ ಇವೆಂಟ್ಸ್. ಆದ್ರೆ ನಮ್ಮ ಎಲ್ಲಾ ಕನ್ಸಲ್ಟೆಂಟ್ಗಳು ಇವೆಂಟ್ಸ್ ಗೆ ಹೋಗಲ್ಲ ತಾನೆ. ದಿಸ್ ನ್ಯೂ ಕನ್ಸಲ್ಟೆಂಟ್ ಓರಿಯಂಟೇಶನ್ is the first event to build their dreams. So we need to put our maximum effort in a systematic manner. ನಮ್ಮದೇ ಓನ್ ಮೆಥಡ್ ಅಲ್ಲಿ ಮಾಡೋ ಬದಲು ಸಿಸ್ಟಮ್ಯಾಟಿಕ್ ಮ್ಯಾನರ್ ಅಲ್ಲಿ. ಬಿಕಾಸ್ ಈಗ ನಾನು ಶೇರ್ ಮಾಡ್ತಾ ಇರೋದು ನಂದು ಓನ್ ಅಲ್ಲ, ಅದು ಇಟ್ ಇಸ್ ಫ್ರಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬುಕ್ಸ್. ಅದು ನಮ್ಮ ಇಂಡಿಯಾದ್ದು ಅಲ್ಲ, ಹೊರಗಿನ ದೇಶದಿಂದ ಇಂಡಿಯಾಕ್ ಬಂದಿದೆ. ಇಂಡಿಯಾದಲ್ಲಿ ಅದನ್ನೇ ಫಾಲೋ ಮಾಡಿದ್ದಾರೆ ಎಲ್ಲರೂ ಕೂಡ. When I started my business, it was around 6 years, 7 years into Modi Care. Everything training was from the foreign countries. ಇಂಡಿಯಾದಲ್ಲೇ ಬೇಸಿಕ್ ಅಷ್ಟೊಂದು ಇರ್ಲಿಲ್ಲ. ಬಟ್ ಸುರೇಖಾ ಮೇಡಮ್ ಎಲ್ಲರೂ ಅದನ್ನ ಕಾಪಿ ಮಾಡ್ತಾ ಇದ್ರು, ನಾವು ಬುಕ್ಸ್ ಅಲ್ಲಿ ಓದಿ ಕಾಪಿ ಮಾಡ್ತಾ ಇದ್ವಿ. ಸೊ ವಾಟ್ ಐ ಶೇರ್ ನೌ, ಡ್ರೀಮ್ ಬಿಲ್ಡಿಂಗ್ ಇಸ್ ಅ ಮೇನ್ ಇಂಟೆನ್ಷನ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇನ್ ನ್ಯೂ ಕನ್ಸಲ್ಟೆಂಟ್ ಓರಿಯಂಟೇಶನ್. ಆ ಡ್ರೀಮ್ ಬಿಲ್ಡಿಂಗ್ ಗೆ ವಿ ಕ್ಯಾನ್ ಪುಟ್ however you are able to. ಈಗ ನ್ಯೂ ಕನ್ಸಲ್ಟೆಂಟ್ ಓರಿಯಂಟೇಶನ್ ಪ್ರೊಸೆಸ್ ಅನ್ನ ಹೆಂಗೆ ಕಂಪ್ಲೀಟ್ ಝೂಮ್ ಅಲ್ಲಿ ಮಾಡೋದು ಅಂತ ಲೇಟರ್ ಐ ವಿಲ್ ಶೇರ್. ಬಟ್ ಬಿಫೋರ್ ದಟ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಈಚ್ ಅಂಡ್ ಎವ್ರಿ ಪ್ರೊಸೆಸ್. ಈಗ ಫಸ್ಟ್ ಪ್ರೊಸೆಸ್ ವಾಟ್ ಐ ವಾಂಟ್ ಟು ಈಸ್, ಫಸ್ಟ್ ಜಯಶ್ರೀ ಹೇಳಿದಂಗೆ ಈ ಕಾಲ್ಸ್ ಮಾಡೋದು, ಅದು ಮಾಡೋದು, ಇದು ಮಾಡೋದಲ್ಲ ಲೇಟರ್. ಫಸ್ಟ್ ವೆನ್ ಯು ಎಂಟರ್ ಯುವರ್ ನ್ಯೂ ಜಾಯ್ನೀಸ್ ಹೌಸ್, ಅದು ಫಿಸಿಕಲಿನಾ ಝೂಮ್ ಅಲ್ಲಿಯಾ, ಐ ಡೋಂಟ್ ನೋ, you decide. First our job is to connecting each other. ಏನ್ ಜಾಬ್ ಇದೆ ಅವರದ್ದು, ಮಕ್ಕಳು ಏನ್ ಮಾಡ್ತಾರೆ, ಹಸ್ಬೆಂಡ್, ವೈಫ್, ಫ್ಯಾಮಿಲಿ, ಅತ್ತೆ, ಮಾವ, ಅಂಡ್ ಶೇರ್ ಅಬೌಟ್ ಯು ಆಲ್ಸೋ. ನಿಮ್ಮನ್ನ ನೀವು ಅವರಿಗೆ ಶೇರ್ ಮಾಡಿದ್ರೆ she can also connect something.
and the immediately. So our question detail ಆಗಿ ನಾನು ಕೇಳಿಲ್ಲ. Our question should be, ನೀವು ಮೋದಿ ಕೇರ್ ಅಲ್ಲಿ ಏನನ್ನ ನೋಡಿ ಬಂದ್ರಿ, ಏನ್ ಇಷ್ಟ ಆಯ್ತು ನಿಮಗೆ? ಪ್ರಶ್ನೆ ಫಸ್ಟ್ ಅದಿರ್ಬೇಕು. ವಾಟ್ ಈಸ್ ಯುವರ್ ಡ್ರೀಮ್ ಅಲ್ಲ. ಡ್ರೀಮ್ ಅಂದ್ರೆ ಟೆಕ್ನಿಕಲ್ ವರ್ಡ್. ಒಬ್ಬ ನಾರ್ಮಲ್ ಪರ್ಸನ್ ಎನಿ ಜಾಬ್, ಎನಿ ಬಿಸ್ನೆಸ್, ಎನಿ ಸ್ಟೂಡೆಂಟ್ ಅವರಿಗೆ ಅದು ಡ್ರೀಮ್ ಅಂದ್ರೆ ಟೆಕ್ನಿಕಲ್ ವರ್ಡ್ ಆಗಿರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಮೋದಿ ಕೇರಿಗೆ ಬಂದ ಮೇಲೆ ಡ್ರೀಮ್ ಅಂದ್ರೆ ಕಾಮನ್ ವರ್ಡ್ ಆಗಿರುತ್ತೆ. ಸೊ ಅವರು ಎಂಟ್ರಿ ಆಗುವಾಗ ಅವರಿಗೆ ಡ್ರೀಮ್ ಅನ್ನುವ ಕ್ವಶನ್ ಕೇಳೋದು ಬೇಡ. ಏನು ಇಷ್ಟ ಆಯ್ತು ಮೋದಿ ಕೇರಿಗೆ ಬಂದಿದ್ದು, ಯಾವ ಕಾರಣದಿಂದ, ಯಾವ್ದು ಇಷ್ಟ ಆಯ್ತು, ಯಾವ್ದು ಅರ್ಥ ಆಯ್ತು. ಹೌಎವರ್ ಯು ಆರ್ ಏಬಲ್ ಟು ಕಂಫರ್ಟೇಬಲ್ ಕನ್ವೆ ದ ಮೆಸೇಜ್. ಅಂಡ್ ಅವ್ರು ಏನೇ ಉತ್ತರ ಕೊಡ್ಲಿ, ನಿಮ್ಮ ನೆಕ್ಸ್ಟ್ ಟಾಪಿಕ್ ಏನ್ ಬರ್ಬೇಕು ಅಂದ್ರೆ, ಜನರಲಿ ಮೋದಿ ಕೇರಿಗೆ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಗೆ ಜನ ಯಾಕೆ ಸೇರ್ತಾರೆ ಗೊತ್ತಿದ್ಯಾ? ನೋಡಿ, ಇಲ್ಲಿ ಹಾಕಿರುವ 9 ಪಾಯಿಂಟ್ಸ್ ಗಳು. ಇದು ನಮ್ಮ ಡೈರಿನಲ್ಲಿ ಅಥವಾ ನಮ್ಮ ಏನ್ ಹೇಳ್ತೀವಿ ID ಕಾರ್ಡ್ ಇರ್ಬೋದು, ಅಥವಾ ನಿಮ್ಮ ಈ ವಿಸಿಟಿಂಗ್ ಕಾರ್ಡ್ಸ್ ಇರ್ಬೋದು, ಅದರ ಬ್ಯಾಕ್ ಸೈಡ್ ಅಲ್ಲಿ ನಾವು ಪ್ರಿಂಟ್ ಮಾಡಿ ಹಾಕೋತಾ ಇದ್ವಿ. ಆರ್ ಒಂದು ಸ್ಮಾಲ್ ಪಾಕೆಟ್ ಡೈರಿನಲ್ಲಿ ಹ್ಯಾಂಡ್ ರೈಟಿಂಗ್ ಅಲ್ಲೇ ಆದ್ರೂ ಪರವಾಗಿಲ್ಲ, ಪ್ರಿಂಟ್ ಆದ್ರೂ ಪರವಾಗಿಲ್ಲ, ಈ ಆಲ್ ದ 9 ಎಲಿಮೆಂಟ್ಸ್ ಅನ್ನ ಬರ್ಕೋತಾ ಇದ್ವಿ. ವೈ ಕಾಂಟ್ ವಿ ಡೂ ಇಟ್ ನಾವು? ಯಾಕೆಂದ್ರೆ ಅವರ ಡ್ರೀಮ್ ಏನು ಅಂತ ಕೇಳುವಾಗ ಕನ್ಫ್ಯೂಸ್ ಆಗ್ತಾರೆ ಜನ. ಅದಕ್ಕೆ ಹಾಗೆ ಅಂತ ಜನರಲ್ಲಿ ಜನ ಇದಕ್ಕೆಲ್ಲ ಸೇರ್ತಾರೆ ಅಂತ ಹೇಳೋದಕ್ಕಿಂತ ಮೊದ್ಲೇ ಯು ಹ್ಯಾವ್ ಟು ಆಸ್ಕ್, ಏನ್ ನೋಡಿ ಇಷ್ಟ ಆಯ್ತು, ಯಾಕೆ ಬಂದ್ರಿ? ಸೊ ಆ ಪಾಯಿಂಟ್ ಗೆ ಕನೆಕ್ಟ್ ಆಗ್ಲಿಕ್ಕೆ ದಿಸ್ ವಿಲ್ ಬಿ ಈಸಿ. ಜನರಲಿ ವೈ ಪೀಪಲ್ ಕಮ್ ಟು ಮೋದಿ ಕೇರ್, ವೈ ಕಮ್ ಜಾಯಿನ್ ನೆಟ್ವರ್ಕ್ ಮಾರ್ಕೆಟಿಂಗ್? ಡು ಯು ನೋ? ನಿಮಗೆ ಗೊತ್ತಿದ್ಯಾ ಅಂತ ಕೇಳಿ 1 by 1 ಬಾಯಿನಲ್ಲಿ ಹೇಳೋದಲ್ಲ. ಬಾಯಿನಲ್ಲಿ ಹೇಳಿದ್ರೆ ನೆನ್ಪುಳಿಯಲ್ಲ ಯಾರಿಗೆ ಕೂಡ. ಸ್ಮಾಲ್ ನಿಮ್ಮ ಪಾಕೆಟ್, ಐದರ್ ಡೈರಿ ಇರಬಹುದು, ಸ್ಲಿಪ್ ಇರಬಹುದು, ಕಾರ್ಡ್ ಇರಬಹುದು, ವಿಸಿಟಿಂಗ್ ಕಾರ್ಡ್, ID ಯಾವ್ದಾದ್ರೂ ಪರವಾಗಿಲ್ಲ, ಅದರ ಬ್ಯಾಕ್ ಸೈಡ್ ಅಲ್ಲಿ. ವಿಸಿಟಿಂಗ್ ಕಾರ್ಡ್ ಫ್ರಂಟ್ ಸೈಡ್ ಅಲ್ಲ, ಬ್ಯಾಕ್ ಸೈಡ್ ಅಲ್ಲಿ. ಸೊ ಶೋ ಇಟ್. ಅಂಡ್ ನೋಡಿ, ಕೆಲವರು ಎಕ್ಸ್ಟ್ರಾ ಇನ್ಕಮ್, ಕೆಲವರು ಫೈನಾನ್ಷಿಯಲ್ ಫ್ರೀಡಮ್, ಸಮ್ ವಿಲ್ ವಾಂಟ್ ಟು ಡೂ ದ ಓನ್. ಇದನ್ನೇ ಓದ್ಕೊಂಡು ಹೋಗ್ಬೇಡಿ, ಅದ್ರ ಅರ್ಥವನ್ನ ಹೇಳ್ತಾ ಹೋಗಿ. ಓದೋದು ಅವರಿಗೂ ಗೊತ್ತಾಗತ್ತೆ. ತುಂಬಾ ಎಕ್ಸ್ಟ್ರಾ ದುಡ್ಡು ಬೇಕು ಅಂತ ಇರುತ್ತೆ, ಜಾಬ್ ಅಲ್ಲಿ ಸಾಕಾಗಲ್ಲ. ನೋಡಿ, ನಾವು ಒಂದಷ್ಟು ವರ್ಕ್ ಮಾಡ್ತೀವಿ, ಯಾರಿಗೂ ಫೈನಾನ್ಷಿಯಲಿ ಫ್ರೀಡಮ್ ಆಗಿರಲ್ಲ, ಅದಕ್ಕೋಸ್ಕರ ಫೈನಾನ್ಷಿಯಲ್ ಫ್ರೀಡಮ್ ಬೇಕು ಅಂತ. ನಂದೇ ಓನ್ ಬಿಸ್ನೆಸ್ ಬೇಕು ಅಂತ ಆಸೆ ಇರುತ್ತೆ, ಬಟ್ ಇನ್ವೆಸ್ಟ್ಮೆಂಟ್ ಇರುತ್ತೆ. See, people will be busy with the job or business. They want to spare their time with the family, more spare time. So personal development. ನೋಡಿ, ನಮ್ಮ ನಾರ್ಮಲ್ ಜಾಬ್ ಅಲ್ಲಿ ಆತರ ಓದೋದಕ್ಕಿಂತ ಒಂದೊಂದಕ್ಕೂ ಅರ್ಥ ಕೊಡ್ತಾ ಹೋಗಿ. So she will think, she or he will think about her own requirement. And the last is family security. I mean, leave a legacy. ಫ್ಯಾಮಿಲಿ ಸೆಕ್ಯೂರಿಟಿ ಅಂದ್ರೆ ಓಕೆ, ಆಲ್ರೆಡಿ ನಾವು ಮಾಡಿಟ್ಟಿರೋದಿದೆ, ಅದಿದೆ ಅಂತ ಕೆಲವರಿಗೆ ಬರ್ಬೋದು. ಲಿವಿಂಗ್ ದ ಲೆಗಸಿ ಈಸ್ ಒನ್ ಆಫ್ ದ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಆಕ್ಚುಲಿ ನಾರ್ಮಲ್ ಜನಗಳಿಗೆ. ಸೊ ಅಂತವರಿಗೆ ಲಿವಿಂಗ್ ದ ಲೆಗಸಿ ಇದನ್ನ ತೋರಿಸಿದಾಗ, ಎಸ್, ನಂಬರ್ 1 ಪ್ರಿಯಾರಿಟಿ. ಆಕ್ಚುಲಿ ಇಲ್ಲಿದೆ. ಇದು 5 ಸಾಲಿಡ್ ಕ್ವಶನ್ ಬಗ್ಗೆ ಥಿಂಕ್ ಮಾಡಬೇಡಿ ನೀವು. ಫಸ್ಟ್ ಕ್ವಶನ್ ಬಗ್ಗೆ ಥಿಂಕ್ ಮಾಡಿ. ವಾಟ್ ಈಸ್ ಯುವರ್ ನಂಬರ್ 1 ಪ್ರಿಯಾರಿಟಿ ಅಂತ ಫಸ್ಟ್ ಕ್ವಶನ್. ಈ 5 ಸಾಲಿಡ್ ಕ್ವಶನ್ ಅಂತ ನೀವು ಅವರಿಗೆ ಹೋಗಿ ತೋರಿಸೋದಲ್ಲ. ಇಟ್ ಈಸ್ ಓನ್ಲಿ ಥಿಯರಿಟಿಕಲ್ ಟ್ರೈನಿಂಗ್ ಟುಡೇ, ನಾಟ್ ಅ ಪ್ರಾಕ್ಟಿಕಲ್. ವಾಟ್ ಈಸ್ ಯುವರ್ ನಂಬರ್ 1 ಪ್ರಿಯಾರಿಟಿ ಕೇಳಿ ಅವರಿಗೆ ಟೈಮ್ ಕೊಡಿ, ಅರ್ಜೆಂಟ್ ಮಾಡಬೇಡಿ. ಇಫ್ ಶಿ ಆರ್ ಹಿ ವಾಂಟ್ ಸಮ್ ಹೆಲ್ಪ್, ಎಕ್ಸ್ಪ್ಲೈನ್ ಒನ್ಸ್ ಅಗೇನ್. ಯು ವಾಂಟೆಡ್ ಸಮ್ ಪಾಕೆಟ್ ಮನಿ, you wanted your own business, or you wanted to retire with the 2, 3, 5 years, or you were 20 years, 40 years ಅಲ್ಲಿ anyhow retire ಆಗ್ತೀವಿ ನಾವು. Like that, what is your number 1 priority ಅನ್ನುವಾಗ ಡೆಫಿನೆಟ್ಲಿ there will be one answer. ಅವ್ರಿಗೆ ಆನ್ಸರ್ ಬಾರದಿದ್ದರೆ you have to help. ಅಂದ್ರೆ ನಿಮ್ಮ ಮನಸ್ಸಲ್ಲಿ ಇರೋದನ್ನ ಅಲ್ಲ, ಅವರ ಮನಸ್ಸಲ್ಲಿ ಏನಿದೆ ಅಂತ ಅದನ್ನ ಓಪನ್ ಅಪ್ ಮಾಡಕ್ಕೆ you have to try. With the experience you will do it. Okay. And what is number 1 priority ಕೇಳಿದ ಮೇಲೆ ಈ 5 ಕ್ವಶನ್ ನಂದಲ್ಲ. ಇಟ್ ಇಸ್ ಎ ಕ್ವಶನ್ ಯಾವ ಬುಕ್ಕಿಂದ ಅಂತಲೂ ಹೇಳ್ತೀನಿ ನಾನು ಆಮೇಲೆ. ಆ ಒಂದು ಆನ್ಸರ್ ಅವ್ರು ಕೊಡ್ತಾರೆ. ಮೇ ಬಿ ಎಕ್ಸ್ಟ್ರಾ ಇನ್ಕಮ್ ಅಂತ ತಗೋತೀನಿ ನಾನು. ಇಮ್ಮಿಡಿಯೇಟ್ಲಿ ದ ಸೆಕೆಂಡ್ ಕ್ವಶನ್, ವೈ ಡಿಡ್ ಯು ಪಿಕ್ ದಟ್ ಒನ್? ಖಂಡಿತ ಅವ್ರು ಯೋಚನೆ ಮಾಡ್ತಾರೆ, ಅಷ್ಟು ಬೇಗ ಆನ್ಸರ್ ಕೊಡಲ್ಲ. ಪುನಃ ಕೇಳಿ, ಯಾಕೆ ಬೇಕಿತ್ತು ನಿಮಗೆ ಎಕ್ಸ್ಟ್ರಾ ಇನ್ಕಮ್? ಅಂಡ್ ಅದಕ್ಕೊಂದು ಏನೋ ಉತ್ತರ ಕೊಡ್ತಾರೆ. ವೈ ಈಸ್ ಸೋ ಇಂಪಾರ್ಟೆಂಟ್ ಟು ಯು? ದ ಥರ್ಡ್ ಕ್ವಶನ್ ಈಸ್ ಆಲ್ಸೋ ಸೇಮ್ ಓನ್ಲಿ.
ಹಿಂಗ್ ತಿನ್ನೋ ಬದಲು ಹಿಂಗೆ ತಿನ್ನೋದು ಅಂತೀವಿ ನಾವು. ಅಂಡ್ ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ನಾಟ್ ಹ್ಯಾವಿಂಗ್ ದಟ್ ಆಪರ್ಚುನಿಟಿ? ಈಗ ಎಕ್ಸ್ಟ್ರಾ ಇನ್ಕಮ್ ಅಂದ್ರೆ ನೋಡಿ, ನಿಮಗೆ ಇದು ಇಂಗ್ಲಿಷ್ ಅಲ್ಲೇ ಕೇಳಬೇಕಾಗಿಲ್ಲ, ಕನ್ನಡದಲ್ಲಿ ಕೇಳಿ. ಈ ಎಕ್ಸ್ಟ್ರಾ ಇನ್ಕಮ್ ಬಾರದಿದ್ರೆ ನಿಮ್ಗೆ ಏನ್ ಅನ್ಕೋತೀರಾ? ಏನ ಅಂತ ಫೀಲಿಂಗ್ ಇದೆ ನಿಮಗೆ? ಏನಾಗುತ್ತೆ ನಿಮಗೆ? ಅಂಡ್ ವೈ ವಿಡ್ ಯು ದಟ್ ವರಿ ಯು ಅಂದ್ರೆ ಸೇಮ್ ಕ್ವಶನ್ ಪುನಃ. ಅದು ನಿಮಗೆ ಎಕ್ಸ್ಟ್ರಾ ಬಂದಿಲ್ಲ ಅಂದ್ರೆ ನಿಮ್ಗೆ ಏನ್ ವರಿ ಆಗುತ್ತೆ ಲೈಫ್ ಅಲ್ಲಿ? ಏನ್ ಪ್ರಾಬ್ಲಮ್ ಆಗುತ್ತೆ? So see, what is your number one priority? Why did you pick that one? Okay, little different ಇರಬಹುದು. Why is so important to you? ಅದೇ ನಿಮಗೆ ಯಾಕದು ಇಂಪಾರ್ಟೆಂಟ್? ಅದು ಒಂದ್ ವೇಳೆ ಇಲ್ಲ ಅಂದ್ರೆ ಏನು ನಿಮಗೆ ಲೈಫ್ ಅಲ್ಲಿ ಕಾನ್ಸಿಕ್ವೆನ್ಸಸ್? ಅದರ ಎಕ್ಸಾಕ್ಟ್ ವರ್ಡ್ ವೃಂದಾ ಹತ್ರ ಕೇಳೋಣ ಆಮೇಲೆ ಕಾನ್ಸಿಕ್ವೆನ್ಸಸ್ ಗೆ. ಅಂಡ್ ವೈ ವುಡ್ ಯು ದಟ್ ವರಿ ಯು? ಅದು ನಿಮಗೆ ಯಾಕೆ ಟ್ರಬಲ್ ಕೊಡುತ್ತೆ? ಯಾಕೆ ಬೇಜಾರ ಮಾಡ್ಕೋತೀರಾ? ಇಲ್ಲಿ ನೀವು ಪ್ರಾಕ್ಟಿಕಲ್ ಆಗಿ ನೋಡಿ, ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನಾನು ಹೇಳ್ತೀನಿ. ಆ ವಾಟ್ ಈಸ್ ನಂಬರ್ ಒನ್ ಪ್ರಿಯಾರಿಟಿಗೆ ಒಂದು ಆನ್ಸರ್ ಬರುತ್ತೆ. ವೈ ಡಿಡ್ ಯು ಪಿಕ್ ದಟ್ ಒನ್ಸ್ಗೆ ಒಂದು ಸೆಂಟೆನ್ಸ್ ಅಲ್ಲಿ ಆನ್ಸರ್ ಬರುತ್ತೆ. ವೈ ಈಸ್ ಸೋ ಇಂಪಾರ್ಟೆಂಟ್? ನೀವು ಜಾಸ್ತಿ ಮಾತಾಡಬಾರ್ದು, ಅಷ್ಟೇ ಕೇಳಬೇಕು. ನೀವು ಕಂಟ್ರೋಲ್ ಮಾಡಬೇಕು ನಿಮ್ಮ ಕ್ವಶನ್ ಅಲ್ಲಿ, ನೀವು ಎಕ್ಸ್ಪ್ಲೈನ್ ಮಾಡಕ್ ಹೋಗ್ಬಾರ್ದು ಪುನಃ. ಆ ವೈ ಈಸ್ ಸೋ ಇಂಪಾರ್ಟೆಂಟ್ ಯು ಆಗ ದೇ ವಿಲ್ ಸ್ಟಾರ್ಟ್ ಎಕ್ಸ್ಪ್ಲೈನಿಂಗ್ ದೇರ್ ಬ್ಯಾಕ್ ಗ್ರೌಂಡ್, ಅವರ ನೆಸೆಸಿಟಿನ, ಅವರ ಪ್ರಾಬ್ಲಮ್ ಯಾವ್ದಾದ್ರು. Why are the consequences of not what are the consequences of not having that opportunity ಅಂದ ತಕ್ಷಣ ನೋಡಿ, ನಾನು ಎಲ್ಲದಕ್ಕೂ ನಮ್ಮ ಹಸ್ಬೆಂಡ್ ಹತ್ರ ಕೇಳಬೇಕು. ನಾನ್ ನಂದನ್ನ ಹೇಳ್ತೀನಿ. ಖಂಡಿತ ನಾನು ಕೇಳಿದಾಗ ದುಡ್ಡು ನಂಗೆ ಯಾವತ್ತೂ ಇಲ್ಲ ಅಂದಿಲ್ಲ ಕೃಷ್ಣಮೂರ್ತಿ. ಆದ್ರೆ ಪ್ರತಿ ಸಲ ಕೇಳುವಾಗ ನನಗೆ ಅದು ನಂದೇ ಇನ್ಕಮ್ ಅಲ್ಲ ಅನ್ನೋ ಫೀಲಿಂಗು. ಈವನ್ ಮಕ್ಕಳಿಗೆ 50 ರೂಪಾಯಿ ಚಾಕ್ಲೇಟ್ ಕೊಡ್ಬೇಕಂದ್ರು ನಾನ್ ನಮ್ಮ ಹಸ್ಬೆಂಡಿನ ಇನ್ಕಮ್ ಇಂದ ಕೊಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ವಿವರಣೆ ಇದು ನಾನು ಜಾಬಿಗೆ ಸೇರೋ ಮೊದ್ಲಿನ ಪ್ರಶ್ನೆಗಳು. ಯಾಕೆ ಜಾಬಿಗೆ ಸೇರಿದೆ ಅಂದ್ರೆ ಮೋದಿಕೇರಿಗೆ ಆಗೋ ಬೇರೆ ಉತ್ತರ ನಂದು. ಅಂಡ್ ವೈ ವುಡ್ ದಟ್ ವರಿ ಯು? ನೋಡಿ ಪುನಃ ಈಗ ನನ್ನ ಕ್ವಶನ್ಗೆ ಮೋದಿಕೇರಲ್ಲಿ ಏನ್ ಬೇಕಿತ್ತು? ಜಾಬ್ ಬಿಟ್ಟಾಗುವಾಗ ನನ್ನ ಇನ್ಕಮ್ ಇಲ್ಲ, ಓನ್ಲಿ ಮೈ ಹಸ್ಬೆಂಡ್ಸ್ ಪೆನ್ಷನ್ ಈಸ್ ಮೈ ಇನ್ಕಮ್, ಇಟ್ ಈಸ್ ನಾಟ್ ಮೈ ಓನ್ ಇನ್ಕಮ್. ಐ ವಾಂಟೆಡ್ ಟು ಕ್ರಿಯೇಟ್ ಮೈ ಓನ್ ಇನ್ಕಮ್. ನೋಡಿ 2-3 ಸೆಂಟೆನ್ಸ್ ಬಂತು. ಇದೇ ತರ ನ್ಯೂ ಜಾಯಿನಿ ಆಲ್ಸೋ ವಿಲ್ ಶೇರ್ ದ ಫುಲ್ ಡೀಟೇಲ್ಸ್. ಟ್ರಯಲ್ ಮಾಡಿ ನೋಡಿ, ನಥಿಂಗ್ ಟು ಲೂಸ್. ಖಂಡಿತ ಡೂ ಇಟ್ ವಿತ್ ದ ಲಿಟಲ್. ವಾಟ್ ಈಸ್ ಯುವರ್ ನಂಬರ್ ಒನ್ ಪ್ರಿಯಾರಿಟಿಗೆ ಸ್ಮೈಲ್. ಯಾಕೆ ನೀವು ಅದನ್ನ ತಗೊಂಡ್ರಿ? ಒಂದ್ ಕುತೂಹಲ. ನಿಮ್ ಬಾಡಿ ಲ್ಯಾಂಗ್ವೇಜ್ ಕೌಂಟ್ಸ್ ಎ ಲಾಟ್. ವೈ ಇಸ್ ಸೋ ಇಂಪಾರ್ಟೆಂಟ್? ನೀವು ಅವಾಗ ಸೀರಿಯಸ್ ಆಗಬೇಕು, ನಗ್ತಾ ಇರಬಾರ್ದು. ಯಾಕೆಂದ್ರೆ ಅದು ಇಂಪಾರ್ಟೆಂಟ್ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಸೀರಿಯಸ್ನೆಸ್ ಬರುತ್ತೆ. ನೋಡಿ, ಏನು ಅದರಿಂದ ಕಾನ್ಸಿಕ್ವೆನ್ಸಸ್ ಅಂತ ಕೇಳುವಾಗ ಖಂಡಿತ ನಗಬೇಡಿ, ಬಟ್ ಲಿಟಲ್ ಕೂಲ್ ಆಗಿ ಏನಾಗತ್ತೆ ನಿಮಗೆ ಅಂದ್ರೆ ನಿಮಗೆ ಅವರ ಮೇಲೆ ಸಿಂಪೆತಿಯನ್ನ ತೋರಿಸ್ಬೇಕು. ಅಂಡ್ ವೈ ವುಡ್ ದಟ್ ವರಿ ಯು? ಅವಾಗ ಇನ್ನೂ ನಿಮ್ಮ ವಾಯ್ಸ್ ಡೌನ್ ಆಗ್ಬೇಕು ವಿತ್ ಸಿಂಪೆತಿ. ಜೋಶ್ ಅಲ್ಲ ಇಲ್ಲಿ, ಕಂಟ್ರೋಲ್ ಯುವರ್ ಎಂಥೂಸಿಯಾಸಮ್. ಆ ಟೈಮ್ ಅಲ್ಲಿ ನಿಮ್ಮ ಏನದು ಹೈ ಮೋಟಿವೇಶನ್ ಲೆವೆಲ್ ಅನ್ನ ಡೌನ್ ಮಾಡ್ಕೋಬೇಕು. ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಕೌಂಟ್ಸ್ ಎ ಲಾಟ್. ಇಟ್ಸ್ ಓಕೆ, ಸ್ಟಾರ್ಟ್ ಡೂಯಿಂಗ್ ಇಟ್. ಅವಾಗ ನಿಮಗೆ ಅರ್ಥ ಆಗತ್ತೆ. ನಾನು ಹೇಳ್ದೆ ಅಲ್ವಾ, ಇದು ಕ್ವಶನ್ ಗಳೆಲ್ಲ ನಂದಲ್ಲ. ನೋಡಿ, ಈ ಬುಕ್ ಇಂದ ಕ್ವಶನ್ಸ್ ಆರ್ ದ ಆನ್ಸರ್ಸ್. ಅಲನ್ ಪೀಸಿನ ಬುಕ್ ಅದು. ಹುಡುಕಿ ಎಲ್ಲಾದ್ರೂ ಸಿಕ್ಕಿದ್ರೆ ನೋಡ್ಕೊಳ್ಳಿ. ಸೊ ದಿಸ್ ಇಸ್ ಓನ್ಲಿ ಮೈ ಸ್ಕ್ರೀನ್ ಶೇರಿಂಗ್. ಸ್ಕ್ರೀನ್ ಶೇರಿಂಗ್ ಅಲ್ಲಿ ಇನ್ನೇನು ಇಲ್ಲ. ಬಟ್ ಈಗ ನಾನು ನಿಮಗೆ ಹೇಳಕ್ ಹೊರಟಿರುವಂತದ್ದು, ಎಸ್ ನಾವು 3 ಪಾಯಿಂಟ್ ಅನ್ನ ಹೇಳಿದೆ ನಾನು. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ನ್ಯೂ ಕನ್ಸಲ್ಟೆಂಟ್ ಓರಿಯಂಟೇಶನ್? ಒಂದು, ಕನೆಕ್ಟಿಂಗ್. ನೀವು ಅವರನ್ನ ಕಂಪನಿಗೆ ಕನೆಕ್ಟ್ ಮಾಡ್ತೀರಾ, ನಿಮ್ಮನ್ನ ಅವರಿಗೆ ಕನೆಕ್ಟ್ ಮಾಡ್ತೀರಾ. ನೀವು ಅವರನ್ನ ನಮ್ಮ ಟೀಮಿಗೆ ಕನೆಕ್ಟ್ ಮಾಡ್ತೀರಾ, ಟೀಮಿನವರು ಅವರಿಗೆ ಕನೆಕ್ಟ್ ಆಗ್ತಾರೆ. ಡಿಫ್ರೆಂಟ್ ಪಾಯಿಂಟ್ಸ್. ಅಂಡ್ ಮೇಕಿಂಗ್ ಒನ್ ಸೈಡ್ ಇಂದ IBO ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಆಗಿ ಮಾಡುವಂತದ್ದು ಅವರನ್ನ, ಅಂದ್ರೆ ರೈಟ್ ವೇ ನಲ್ಲಿ ಪ್ರೊಸೀಜರ್ ಗಳನ್ನ. ಕನ್ಸಲ್ಟೆಂಟ್ ಅಂದ್ರೆ ಪ್ರೊಫೆಷನಲ್ ಆಗಿ. ನೋಡಿ, ಡಾಕ್ಟರ್ ಅಂದ್ರೆ ಒಂದು ಟೂಲ್ ಇರುತ್ತೆ ಅವರಿಗೆ. ಎನಿ ಮೆಡಿಕಲ್ ಏನದು ಬರ್ತಾರಲ್ವಾ ಬ್ಯಾಗ್ ಹಿಡ್ಕೊಂಡು, ಅವ್ರ ಹತ್ರ ಏನಿರುತ್ತೆ, ಏಜೆಂಟ್ ಗಳ ಹತ್ರ ಒಂದ್ ದೊಡ್ಡ ಬ್ಯಾಗ್ ಇದ್ರೇನೆ ಅವ್ರು ಮೆಡಿಕಲ್ ಶಾಪಿಗೆ ಹೋಗಿ ಅವರ ಆರ್ಡರ್ ಗಳನ್ನ ತಗೊಳ್ಬಹುದು. ಸೇಮ್ ವೇ ಎನಿ ಪರ್ಸನ್ ಆಸ್ ಎ ಕನ್ಸಲ್ಟೆಂಟ್ ಅವ್ರ ಹತ್ರ ಟೂಲ್ಗಳಿರುತ್ತೆ. ಸೊ ಅದೇ ತರ ನಾವು ಇವರನ್ನ ರೆಡಿ ಮಾಡುವಂತದ್ದು ನಮ್ಮ ಜವಾಬ್ದಾರಿ. ಅಂಡ್ ದ ಲಾಸ್ಟ್ ಗೆ ನಾನು ಹೇಳಿದ್ದು ಅದು ಫಸ್ಟ್ ಗೆ ಮಾಡ್ಬೇಕಾಗಿರುವಂತದ್ದು, ಅಂದ್ರೆ ಮೇನ್ ಇಂಪಾರ್ಟೆನ್ಸ್. ಅದು ಶುಡ್ ಬಿ ಡನ್ ಇನ್ ದ ಫಸ್ಟ್ ಡೇ, ನಾಟ್ ಎನಿ ಟೈಮ್. ಯಾಕೆಂದ್ರೆ ನಾನು ಹೇಳೋದು
ಆವಾಗ 3.5 hours ಅಲ್ಲಿ ನಾವು ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ವಿ. ಕನೆಕ್ಟಿಂಗ್ ಟು ದ ಕಂಪನಿ ಅಂದ್ರೆ ಏನು ಅಂಡ್ ಮೇಕಿಂಗ್ ದೆಮ್ IBO ಅಂದ್ರೆ ಏನು. ನಾವು ಐ ವಿಲ್ ಕಮ್ ಟು ಒನ್ ಮೋರ್ ಸ್ಕ್ರೀನ್ ಶೇರಿಂಗ್. ಅದನ್ನ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ. ಆಲ್ರೆಡಿ ಎವ್ರಿಬಡಿ ಹ್ಯಾವ್ ದಟ್ ಕಾಪಿ, ಬಟ್ ಸ್ಟಿಲ್ ಐ ವಾಂಟ್ ಟು ಶೋ ದಟ್ ಒನ್. ಅಂದ್ರೆ ನಿಮಗೆ ತೋರಿಸಿದಾಗ ನಿಮಗೆ ಹೆಚ್ಚು ಬೆಟರ್ ಅರ್ಥ ಆಗಬಹುದು. ಹೌ ವಿ ಕ್ಯಾನ್ ಡೂ ಇಟ್ ವಿತ್ ದ ಝೂಮ್ ಅಲ್ಲಿ ಹೇಗೆ ಮಾಡಬಹುದು. ಆ ಝೂಮ್ ಅಲ್ಲಿ ಮಾಡ್ಬೇಕಂದ್ರೆ ನಮ್ಮ ಹತ್ರ ಈ ಕಾಪಿ ನೀವು ಅವರಿಗೆ ತೋರಿಸ್ಬೇಕಾಗಿಲ್ಲ, ಬಟ್ ಬಿ ವಿತ್ ದಿಸ್. ಇದು ನಮ್ಮ ಕಂಪನಿಯ ಚೆಕ್ ಲಿಸ್ಟ್ ಫಾರ್ ನ್ಯೂ ಜಾಯ್ನಿ. ಅವರು 7 days ಅಲ್ಲಿ ಇದನ್ನ ಹೇಗೆ ಮಾಡೋದು ಅಂತ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಹೌ ಮೆನಿ ಪೀಪಲ್ ಅಟೆಂಡೆಡ್ ಇಟ್ ಆರ್ ನಾಟ್, ಐ ಡೋಂಟ್ ನೋ. ಆಕ್ಚುಲಿ ನ್ಯೂ ಕನ್ಸಲ್ಟೆಂಟ್ ಓರಿಯಂಟೇಶನ್ ಅಂದ್ರೆ ಒಂದೇ ದಿವಸದಲ್ಲಿ ಆಗುವಂತದ್ದಲ್ಲ. ಈವನ್ 3.5 hours ನಾವು ಮಾಡಿದ್ರು ಎಲ್ಲ ಕಂಪ್ಲೀಟ್ ಮಾಡ್ತಾ ಇರ್ಲಿಲ್ಲ. It may take 1 week, it may take 1 month, it may take even 1 year sometimes. But ಆ 1 year ಆಗುವಾಗ ವೆಲ್ ಬಿಗನ್ ಆಗಿರಲ್ಲ. ಅದು ವೆಲ್ ಬಿಗನ್ ಇಸ್ ಹಾಫ್ ಡನ್ ಅನ್ನ ಪುನಃ ಹೇಳೋದು. Through the Zoom, if we do within a week, target for within a week. How to do it? ಈಗ ನೋಡಿ, ಇದರಲ್ಲಿ ಫಸ್ಟ್ ಲಾಯಲ್ಟಿ ಪ್ಯಾಕೇಜ್ ಟೇಕನ್. ಜಯಶ್ರೀ ಏನ್ ಹೇಳಿದ್ರು, ಅವರಿಗೆ ಯಾವ ಪ್ರಾಡಕ್ಟ್ ಎಲ್ಲ ಬೇಕು, ಏನೆಲ್ಲ ಬೇಕು. ಎಸ್, ಲಾಯಲ್ಟಿಗೆ ಕನೆಕ್ಟ್ ಮಾಡೋದು ಅವರನ್ನ. ಅವರಿಗೆ ಬೇಕಾಗಿರೋ ಪ್ರಾಡಕ್ಟ್ ಅನ್ನಲ್ಲ. ಬಟ್ ಮೈ ರಿಕ್ವೆಸ್ಟ್, ಎವ್ರಿಬಡಿ ಡೂ ಯುವರ್ ನ್ಯೂ ಕನ್ಸಲ್ಟೆಂಟ್ ಓರಿಯಂಟೇಶನ್ ಓನ್ಲಿ ಆಫ್ಟರ್ ದೇರ್ ಲಾಯಲ್ಟಿ ಬಿಲ್ಲಿಂಗ್. ಲಾಯಲ್ಟಿನೇ ಅಲ್ಲದಿದ್ರು ಅಟ್ ಲೀಸ್ಟ್ ಮಿನಿಮಮ್ ಪ್ರಾಡಕ್ಟ್ ಬಿಲ್ಲಿಂಗ್, ಬಿಕಾಸ್ ದೇ ಶುಡ್ ಹ್ಯಾವ್ ದ set of product when you do the kit orientation. Then only it will be working out through the Zoom. Otherwise it may not. ಹಾಗಾಗಿ ಲಾಯಲ್ಟಿ ಪ್ಯಾಕೇಜ್ ಅನ್ನ ನಿಮ್ಮ ನ್ಯೂ ಕನ್ಸಲ್ಟೆಂಟ್ ಓರಿಯಂಟೇಶನ್ ಮಾಡೋದಕ್ಕಿಂತ ಮೊದಲಿಸಿ KOC ಅಂತ ಕೊಟ್ಟಿದ್ದಾರೆ. ಕಿಟ್ ಓಪನಿಂಗ್ ಅಂದ್ರೆ ಏನು, ಅವ್ರು ತಗೊಂಡಿರುವ ಲಾಯಲ್ಟಿ ಪ್ಯಾಕೇಜ್ ಅನ್ನ ಓಪನ್ ಮಾಡೋದು. ಹ್ಯಾಂಡ್ ವಾಶಿನ ಬಗ್ಗೆ ಅವರು ವಾಟ್ ಎವರ್ ದೇ ಬಾಟ್ ದ ಪ್ರಾಡಕ್ಟ್, ಇಟ್ ಶುಡ್ ಬಿ ಅರೇಂಜ್ಡ್ ಇನ್ ದೇರ್ ಟೇಬಲ್. On their table, product should be arranged. When you are doing in the Zoom, even otherwise, when you go to their house, ಏನ್ ಮಾಡಿ ಅಂದ್ರೆ ask them to ಎಲ್ಲ ನಿಮ್ಮ ಪ್ರಾಡಕ್ಟ್ ಬಾತ್ರೂಮ್ ಅಲ್ಲಿ ಇದೆಯಾ, ಕಿಚನ್ ಅಲ್ಲಿ, ಎಲ್ಲವನ್ನು ತಂದು ಹಾಲ್ ಅಲ್ಲಿ ಇಟ್ಬಿಡಿ. ಐ ವಿಲ್ ಕಮ್ ಅಂಡ್ ಶೋ ಹೌ ಟು ಮೇಕ್ ಅ ಬೆಸ್ಟ್ ಬೆನಿಫಿಟ್ ಔಟ್ ಆಫ್ ದ ಪ್ರಾಡಕ್ಟ್ ಅಂತ. ಇದು ಪರ್ಸನಲಿ ಹೋಗುವಾಗ even through the Zoom, arrange their products on the table in front of their Zoom. And when you do kit orientation, means new consultant orientation, first just ಅವ್ರ ಎಲ್ಲಾ ಪ್ರಾಡಕ್ಟ್ ಗಳನ್ನ ಓಪನ್ ಮಾಡಿ ಸ್ಮೆಲ್ ನೋಡಿದ್ರ. ನೋಡಿ, ನನ್ನ ಮನೇಲಿ ಪ್ರಾಡಕ್ಟ್ ಅವರಿಗೆ ಸ್ಮೆಲ್ ಬರಲ್ಲ. ಹ್ಯಾಂಡ್ ವಾಶ್ ಇರ್ಬೋದು, ಸೋಪ್ ಇರ್ಬೋದು, ಇಷ್ಟ ಆಯ್ತಾ. ಬಾಡಿ ಲೋಷನ್ ಮೈಗೆ ಹಚ್ಕೊಳ್ಳಿ, ಎಷ್ಟು ಇಷ್ಟ ಆಗುತ್ತೆ ನೋಡಿ. ನಿಮ್ಮ ಬಾಡಿ ಲೋಷನ್ ಅನ್ನ ನಿಮ್ಮ ಮೈಗೆ ಹಚ್ಕೊಂಡು ಅವ್ರಿಗೆ ಈ ರೀತಿ ಹಚ್ಕೊಳ್ಳಿ ಅಂತ ತೋರಿಸ್ಕೊಳ್ಳಿ. ಕ್ಲೆನ್ಸರ್ ಟೋನರ್ ನನ್ ಮನೆಯಲ್ಲಿರೋದನ್ನ ನಾನು ತೋರಿಸ್ತೀನಿ, ನಾನ್ ನೋಡಿ ಈ ತರ ಹಚ್ಕೊಳ್ಳೋದು. ಯು ಕ್ಯಾನ್ ಆಲ್ಸೋ ಅಪ್ಲೈ ಸೈಡ್ ಬೈ ಸೈಡ್. ಅವರು ಅಲ್ಲಿ ಮಾಡೋದು, ನಾವಿಲ್ಲಿ ಮಾಡೋದು. ಸೊ ದಟ್ ಈಸ್ ದ ಓಪನಿಂಗ್ ಆಫ್ ದೇರ್ ಕಿಟ್. ಅಂಡ್ ದ ಥರ್ಡ್ ಪಾಯಿಂಟ್ ಏನಿದೆ, ಈಸ್ ಪ್ರಾಡಕ್ಟ್ ರಿಪ್ಲೇಸ್ಮೆಂಟ್ ಡನ್. ಅವರು ಮನೆಯಲ್ಲಿ ಹ್ಯಾಂಡ್ ವಾಶ್ ಇದೆಯಾ, ಮೋದಿ ಕೇರ್ ಹ್ಯಾಂಡ್ ವಾಶ್ ಹಾಕಿದೀರಾ. ಸ್ನಾನ ಮಾಡ್ತೀರಾ, ಮೋದಿ ಕೇರ್ ಸೋಪು ಬಾತ್ರೂಮ್ ಅಲ್ಲಿ ಇದೆಯಾ, ಸ್ನಾನ ಮಾಡ್ತೀರಾ ಅಂತ ಕೇಳಬೇಡಿ. ತಮಾಷೆಗೆ ಹೇಳಿದೆ ನಾನು. ನಿಮ್ ಬಾತ್ರೂಮ್ ಅಲ್ಲಿ ಮೋದಿ ಕೇರ್ ಸೋಪು ಇಟ್ಕೊಳ್ಳಿ, ನಿಮ್ದು ಹಳೇದು ಸ್ವಲ್ಪ ಸೈಡ್ ಅಲ್ಲಿ ಇಡಿ. 1 week ಆದ್ಮೇಲೆ ಅದನ್ನ ಯೂಸ್ ಮಾಡಿ. ಯಾರು ಬಿಸಾಡಬೇಡಿ ಅದನ್ನ. ಬಿಕಾಸ್ ವಿ ನೀಡ್ ಇಟ್ ಫಾರ್ ಡೆಮೋನ್ಸ್ಟ್ರೇಷನ್ ಅಂತ ಅವಾಗ ಹೇಳಕ್ ಹೋಗ್ಬೇಡಿ. ನಮಗ್ ಗೊತ್ತಿರುತ್ತೆ ಡೆಮೋನ್ಸ್ಟ್ರೇಷನ್ ಗೆ ಬೇಕಾಗುತ್ತೆ ಅವರ ಹಳೆ ಪ್ರಾಡಕ್ಟ್ ಗಳು. ಅಂಡ್ ವಿ ಯೂಸ್ ಟು ಕಂಪೇರ್ ಆಫ್ಟರ್ 15 days 1 month old ನಮ್ಮ ಅದರ್ ಕಂಪನಿ ಪ್ರಾಡಕ್ಟ್ಸ್ ಅಂಡ್ ದಿಸ್ ಕಂಪನಿ. ದೆನ್ ಯು ವಿಲ್ ರಿಯಲೈಸ್ ಹೌ ಗುಡ್ ಈಸ್ ದ ಪ್ರಾಡಕ್ಟ್. And the product usage feedback taken in 2 days. See, ನಾನೀಗ ಒಂದೊಂದನ್ನೇ ಓದ್ತಾ ಹೋಗಲ್ಲ, but see already 8:20. What we have to do, ಮಂಜುನಾಥ್ ಸರ್ ಟ್ರೈನಿಂಗ್ ಅಲ್ಲಿ ನಾನು ತಿಳ್ಕೊಂಡಿರೋದು, because for me also it is new. So what you can do for the new joinee, any new joinee who want to become a professional, what I told, dream building. ಆ ಡ್ರೀಮ್ ಬಿಲ್ಡಿಂಗ್ ಆಗಿರ್ಬೇಕು. ಆ 5 questions ಆಗಿರ್ಬೇಕು, ಅಥವಾ ಏನದು ಅವರ ಪ್ರಿಯಾರಿಟಿ ಯಾವುದು ಅಂತ ಗೊತ್ತಾಗಿರ್ಬೇಕು. ಪ್ರಾಡಕ್ಟ್ ಎಲ್ಲ ಅವ್ರು ಯೂಸ್ ಮಾಡಕ್ಕೆ ಶುರು ಮಾಡಿರ್ಬೇಕು. ಇಮ್ಮಿಡಿಯೇಟ್ಲಿ ಟೇಕ್ ದೇರ್ ಅಪಾಯಿಂಟ್ಮೆಂಟ್ ಡೈಲಿ 30 minutes. ಡೈಲಿ ಐ ವಾಂಟ್ ಟು ಮೀಟ್ ಯು 30 minutes ಥ್ರೂ Zoom. ಪರ್ಸನಲಿ ಅಂದ್ರೆ ಅವರು ಅಲೌ ಮಾಡಲ್ಲ, ಯಾಕೆಂದ್ರೆ ನೀವು ಅವರ ಆಡ್ ಟೈಮ್ ಅಲ್ಲೆಲ್ಲ ಹೋಗ್ತೀರಾ ಅಂತ ಅವರಿಗೆ ಫೀಲಿಂಗ್ ಇರುತ್ತೆ. ಬಟ್ ಹತ್ರ ಇದ್ರೆ ಯು ಕ್ಯಾನ್ ಟೇಕ್ ದ ಅಪಾಯಿಂಟ್ಮೆಂಟ್. ಡೈಲಿ ಐ ವಿಲ್ ಮೀಟ್ ಯು 30 minutes. I will show how exactly the business is going to be done. Otherwise, through the Zoom, daily 30 minutes. ಈಗ ಯೋಚನೆ ಮಾಡಿ,
Fourth point, product usage feedback. ಸೊ ಈ ಲಾಸ್ಟ್ 2 days ಅಲ್ಲಿ ಯಾವ್ದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ, ಏನ್ ಇಷ್ಟ ಆಯ್ತು, ಹೇಗೆ, ಅದು ಇದು. ಸಿ ದಿಸ್ ಇಸ್ ಅ ವೆರಿ ಸಿಂಪಲ್. ದಟ್ ಟೈಮ್ ವಾಟ್ ಎವರ್ ಈಸ್ ದೇರ್ ನೆಗೆಟಿವ್ ಫೀಲಿಂಗ್ಸ್ ಆಲ್ಸೋ ದೇ ಮೇ ಶೇರ್. ಯು ಕ್ಯಾನ್ ಆಸ್ಕ್. ಸಿ ಬಿಯಾಂಡ್ ಬ್ಲೂ ತುಂಬಾ ಹೊತ್ತು, half an hour 1 hour ಬಿಟ್ ಮಾಡಿದ್ರೆ ಕ್ಲೀನ್ ಆಗಲ್ಲ. ಲೀವ್ ಇಟ್ ಫಾರ್ ಜಸ್ಟ್ 90 seconds. ಅದು ಫಸ್ಟ್ ಟೈಮ್ ನೀವು ಅವರಿಗೆ ಹೇಳಿದ್ರು ಅವ್ರ ತಲೆಗೆ ಹೋಗಿರಲ್ಲ. ಸೊ ವೆನ್ ಯು ಡೂ ದ ಫಾಲೋ ಅಪ್, ವಿ ವಿಲ್ ಹ್ಯಾವ್ ದ second interaction for the products as well as about their dreams. Each and every 30-minute session alli you have to remind their dreams. And the fifth point enide Shuruvat first session. See, now Shuruvat training is done by the company, Shuruvat training is done by the uplines, Shuruvat training is done by our Surekha madam's team every Sunday or whatever it may be. But I don't know how many of the people are attending it and learning. But when you do it for your downline, do it in a simple way. Company history, how many years? More than 25 years, but 8 years company background, enough. Support chat system, your phone number, you not only in the mobile contacts, do it in the diary, your uplines. See, if you have your mentor, whomever it is, see, Vrinda will be the mentor for her team. Yes, whenever you have the sponsored, your Vrinda should not do the kit orientation. You should do the kit orientation. You have to do the tee-up of Vrinda. See, my mentor is Vrinda. I will give you her number. But whenever you call her, just see her timing is free. It is just doing the tee-up. Anytime you can call her. No. See, I also tell any can call you. You can call me because I should not do my tee-up. I'm totally free. Anytime you can. But if Vrinda is doing up the tee-up for Sandhya, yes, it works. Jayashree is doing the tee-up for Sandhya, it works. Same way Jayashree team alli. Sneha idira, Smita idira. Jayashree tee-up ಮಾಡಿ. Tee-up ಅಂದ್ರೆ ಏನು ಅಂತ ಇನ್ನೊಂದ್ ಸಲ ನಿಮ್ಮ ಅಪ್ಲೈನ್ ಇಂದ ತಿಳ್ಕೊಳ್ಳಿ. ದಟ್ ಇಸ್ ಅ ವೆರಿ ನೈಸ್ ವರ್ಡ್. ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬಾ ಹೊತ್ತಾಗತ್ತೆ. ಜಸ್ಟ್ ಶೇರಿಂಗ್ ದ ವ್ಯಾಲ್ಯೂ ಆಫ್ ಯುವರ್ ಅಪ್ಲೈನ್ ವಿತ್ ಯುವರ್ ಡೌನ್ ಲೈನ್. ಅಷ್ಟೇ ನಾನು ಸಿಂಪಲ್ ಆಗಿ ಹೇಳೋದು. ನಿಮ್ಮ ಅಪ್ಲೈನಿನ ವ್ಯಾಲ್ಯೂ ಅನ್ನ ಡೌನ್ ಲೈನ್ಗೆ ಪಾಸ್ ಮಾಡೋದು. ಈಗ ನೋಡಿ, ಸುರೇಖಾ ಮೇಡಮ್ ಖಂಡಿತ ನನ್ನ ಅಪ್ಲೈನು. ಎನಿ ಟೈಮ್ ಯು ಕ್ಯಾನ್ ಕಾಲ್ ದೆಮ್ ಅಂತ ಹೇಳ್ತೀನಿ. ಬಟ್ ಶಿ ಈಸ್ ಬಿಸಿ, ಎನಿ ಟೈಮ್ ಅವ್ರ ಕಾಲ್ ತಗೊಳಲ್ಲ ಅಂತ ನಿಮ್ಗೆಲ್ರಿಗೂ ಗೊತ್ತು. ಬಟ್ ಅದೇ ನಮ್ಮ ಟೀಮ್ ಅಲ್ಲಿ 10% ಇರೋರು, 13% ಇರೋರು, 16% ಇರೋವರಿಗೆ ಅಷ್ಟು ವ್ಯಾಲ್ಯೂ ಇರಲ್ಲ. ನಾವು ಹೇಳಿಲ್ಲ ಅಂದ್ರೆ ವಿ ಹ್ಯಾವ್ ಟು ಶೋ ಇಟ್, ವಿ ಹ್ಯಾವ್ ಟು ಬಿಲ್ಡ್ ಇಟ್, ಫೇಕ್ ಇಟ್ ಅಂಟಿಲ್ ಮೇಕ್ ಇಟ್. ಒಬ್ಬ 10% ಅವರ 13% ಕೂಡ ಇದನ್ನ ಮಾಡ್ಬೇಕು. ಎನಿಬಡಿ, ಐ ಕ್ಯಾನ್ ಸೇ ಎಕ್ಸಾಂಪಲ್ Pavana is very good leader in Tejaswini Shetty team, but Pavana should do the tee-up for Tejaswini Shetty because she is a 16% percentage ಲೆಕ್ಕ ಅಲ್ಲ ಅಪ್ಲೈನ್. ಸೊ ದಟ್ ಈಸ್ ದ ವ್ಯಾಲ್ಯೂ ಆಫ್ tee-up. ಅಂಡ್ ಈಗ ಇಲ್ಲಿ ತೋರಿಸಿದ 10 ಪಾಯಿಂಟ್ಸ್ ಏನಿದೆ ಅದನ್ನ 7 days ಅಲ್ಲಿ 30 minutes ಮಾಡಿ ಅಂತ ನಮ್ಮ ಮಂಜುನಾಥ್ ಸರ್ ಕೊಟ್ಟ ಪಾಯಿಂಟ್. ಐ ಲೈಕ್ಡ್ ಇಟ್. It is going to work because we used to do 3 hours in a same day for the new consultant orientation. But many points used to work, many points was not. But now we used to repeat it afterward. ಆಮೇಲೆ 1 week ಬಿಟ್ಟು 1 month ಬಿಟ್ಟು ಅವರಿಗೆ ಇನ್ನೊಂದ್ಸಲ ಯಾವ್ದು ಅರ್ಥ ಆಗ್ಲಿಲ್ಲ ಅಂತ ಸೊ ನಾವು ಮಾಡ್ತಾ ಇದ್ವಿ. ಬಟ್ ಟುಡೇ great opportunity through the Zoom daily. ಸಿ ಎಕ್ಸಾಂಪಲ್, ಇದು ಗ್ರೂಪ್ ಆಗಿ ಮಾಡೋದಲ್ಲ ನ್ಯೂ ಕನ್ಸಲ್ಟೆಂಟ್ ಓರಿಯಂಟೇಶನ್. ಇಫ್ ಐ ಹ್ಯಾವ್ ಸ್ಪಾನ್ಸರ್ಡ್ 1 person, example Arpita, I recently sponsored. I should invite her to my Zoom or I have to go to her Zoom. I need not invite anybody. But if somebody wants to learn, ಈಗ ಎಕ್ಸಾಂಪಲ್ ವೃಂದಾ ಅವರಿಗೆ ನಾನು ಮಾಡುವ ಡೈರೆಕ್ಟ್ ಕಿಟ್ ಓರಿಯಂಟೇಶನ್ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು ಅಂತಿದ್ರೆ, yes, I can invite Vrinda. She will be also as a guest. Very nice. ಅದೇ ತರ ನಿಮ್ಮ ಟೀಮ್ ಅಲ್ಲಿ ಮಾಡ್ಕೊಳ್ಬಹುದು. ಸೊ ಸೇಮ್ ಟೀಮ್ ಅಂದ್ರೆ ಕ್ರಾಸ್ ಲೈನ್ ಅಂತ ಹೇಳ್ತಾರೆ. ಇಟ್ ಇಸ್ ನಾಟ್ ಎ ಕ್ರಾಸ್ ಲೈನ್, ಫ್ರೆಂಡ್ ಲೈನ್, ಅದರ್ ಲೈನ್, ಪ್ಯಾರಲಲ್ ಲೈನ್ ಅಂತ ಹೇಳ್ಬಹುದು. ಸೊ ಅವರನ್ನ ಬೇಕಂದ್ರೆ ಇನ್ವೈಟ್ ಮಾಡಬಹುದು. ಅದರ್ವೈಸ್ ಓನ್ಲಿ ದ
upline and downline are there for the kit orientation, but you can invite your higher uplines also if they are free or if they are willing to come, or if you want them to come, you can invite them. ಜಬರ್ದಸ್ತಿನಲ್ಲಿ ನೋಡಿ ನಾನು ಕಿಟ್ ಓರಿಯಂಟೇಶನ್ ಮಾಡ್ತಾ ಇದ್ದೀನಿ ಬನ್ನಿ ಅಂತ ಅಲ್ಲ. So I want to do the kit orientation. I know little bit something. I will start it. Whatever I don't know, please you can help me. This is my timings. Like that, you can invite any of your upline. I'll be also very happy when you do the kit orientation for your new consultant orientation. I can enter because I need not take any flight or bus or auto. I'll be in my Zoom room. That's all. Okay, that is my request. So that is why one by one I don't see every step here up to 10th. All the steps are from the Shuruvat. ನೋಡಿ ಶುರುವಾತಿನ ಸ್ಟೆಪ್ ಗಳೇ ಇರೋದು ಎಲ್ಲ ಕೂಡ ಅದರಲ್ಲಿ. ಈಗ ಎಕ್ಸಾಂಪಲ್ ಸ್ಪಾನ್ಸರಿಂಗ್ ಜಾಯ್ನಿಂಗ್ ಆಫ್ ದ ಪ್ರಾಸ್ಪೆಕ್ಟ್, ಇಟ್ ಇಸ್ ದ 6th ಪಾಯಿಂಟ್ ಅಲ್ಲಿರುವಂತಹ 2nd ಪಾಯಿಂಟ್. ಸಿ KYC ಹೇಗೆ ಆಗಿದೆಯಾ ಅವರದ್ದು ಕಂಪ್ಲೀಟ್, ECS ಆಗಿದೆಯಾ ಕ್ರಾಸ್ ಚೆಕ್ ಮಾಡಿ. ಬಿಕಾಸ್ ಆಫ್ಟರ್ 1 month 2 month 3 months ಚೆಕ್ ಬಂದಿಲ್ಲ ಅಕೌಂಟಿಗೆ ಅಂದ್ರೆ ಅವ್ರದಕ್ಕೆ ಇದುವೇ ಆಗಿರಲ್ಲ. ಮೆನಿ ಟೈಮ್ಸ್ ಬಿಲ್ಲಿಂಗ್ ಆಗ್ತಾ ಇಲ್ಲ, KYC ರಿಜೆಕ್ಟ್ ಆಗಿರುತ್ತೆ. ಸಿ ವೆನ್ ಯು ಡೂ ದ ಕಿಟ್ ಓರಿಯಂಟೇಶನ್ ಯು ಕ್ಯಾನ್ ಟಾಕ್ ಅಬೌಟ್ ದಿಸ್ ಒನ್. ರಿಜೆಕ್ಟ್ ಆಗಿದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ, ಯು ಕ್ಯಾನ್ ಆಲ್ಸೋ ಚೆಕ್. ಸೊ ಈ ತರ. ಅಂಡ್ ಲಾಯಲ್ಟಿ, ತುಂಬಾ ಜನಗೆ ಲಾಯಲ್ಟಿ ಅಂದ್ರೆ 2500 ಬಿಫೋರ್ 25th ಮಾಡಿದ್ರಾಯ್ತು ಅಂತ. ನೋ, ವೈ ದಿಸ್ ಇಸ್ ಪ್ರೀಮಿಯರ್ ಲೀಗ್. we have the maximum loyalty up to 5000 ಅಂದ್ರೆ ಪ್ರತಿ ತಿಂಗಳು 5000 ಆಗಲ್ಲ, ಒಂದ್ ತಿಂಗಳು 11,000 ಮಾಡ್ಬೋದು, ಒಂದ್ ತಿಂಗಳು 2500 ಮಾಡ್ಬೋದು. Average is 5000. So all the benefits you can grab it. That is why you should educate them. 25 Allah, up to 25th Allah, the first week, 2nd week, because they can sell the product and buy one more package. They can use the product and buy one more package. That is why up to 25th loyalty is there. Thanks to Samir sir, because otherwise it was going to close before 15th. And new joinee anyhow up to 31st. That is why this is done. New joinees in the first month, first day, first week. First day is all the 3 points what I told, connecting and setting their mind to become a professional and dream building. First day, you just do it 30 minutes only. Don't do it too much, because if you do it for 1 hour, next day they will not be there. That is why trial. If we want to do it 1 hour, you can. And whatever the training, what I do here is applicable only for those. Whatever you do, if doesn't work, you can use this one. If you are doing very good and it is working for you, don't change it. That is my request, because every trainer or every upline tells, whatever you are doing now at present, if you feel it is getting result, don't change your strategy or don't change your actions. But if you feel, no, I should duplicate the last point, 10th, duplicating and educating system. When my team becomes 1000, I cannot change. Now only you need to change, because 1000 people I can't educate directly. Like Surekha madam, how does? I have to duplicate. So day 1 only we started trying the same trial after this corona. The 2nd month, 3rd month, we started trials only, because for us also we started from 0 when the Zoom started. That is why my request with everybody, whatever you are doing, if it is coming result, don't change. If it is not coming, then yes, you can change whatever you want to. Okay, so now I think, I hope I have touched little, but definitely not complete. And I request everybody, whatever you learned, if you are able to practice it, not practice, directly doing it. See, whatever you learned, don't train anybody else. Whatever you learned today, ಯಾರಿಗೂ ಅದನ್ನ ಟ್ರೈನಿಂಗ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ನೀವು ಪ್ರಾಕ್ಟಿಕಲ್ ಆಗಿ ಅದನ್ನ ಅಪ್ಲೈ ಮಾಡಿ, because there will be some additional, subtractional, anything.
you can add something, you can delete something, whatever your experience, and do it repeatedly. If you think it is working for you, then teach. So doing repeatedly, teaching, and then teaching to teach others. That is the duplication. So teaching ಮಾಡ್ತಾ ಇರುವಾಗ teach others. I don't know how many of here you know, the first month of our Zoom, or the April or May, I did one small session of startup for just 1 week or 10 days. I was just a trial because I wanted to know. That is why I did the trial, inviting all the new joinees to the Zoom and doing. I then decided, yes, result is there. I have to repeat it. Then I started repeating that. So ಅದೇ ತರ requesting everybody. I think now already 8:30 crossed. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. Otherwise, you can give feedback also if you want. You can unmute and ask. Unmute ಮಾಡ್ಕೊಳ್ಬಹುದು, ಮಾತಾಡಬಹುದು, just 1 or 2. Then we will close today's session. Whoever wants to come on the screen, please welcome. Hello. Yes, Ramani, welcome. Thank I you. can hear you. I'm used English. I'm going to be, it will be very useful. I will see it again with YouTube also. Okay. And Okay. definitely I'm going to duplicate this. Very good. Very good. Thank Thank you, Ramani. So new joinees are only our inspiration. You just listen. See, Ramani is very new, but she is very inspiring. From last many days, I could see her. So like that, everybody should be proactive. Either juniors or seniors, try to be proactive and inspiring others. Thank you, Ramani. Thanks a lot. See, Thank you. Thank you. upline's face will be very big when downlines are very active, right? Yes. So I also applying for everybody. I also want to smile big. Yes. So tomorrow's session is going to be very, very important for everybody. Let us all join at 7:20. And if you want to give today's feedback also, you can give tomorrow. Just a few minutes will be the feedback. And let us all meet tomorrow. I think nobody have any questions. Nobody and have to come on the screen. So we will close the session already 2, 3, 4 minutes late. Okay. All the best. Yes. All the best. Bye. Good night. Yes. Thank you, ma'am. Thank you. Thank you. Thank you. Thank you, ma'am. Bye. Thank you, ma'am.